Hello everyone and good morning. Today is the orientation session of new batch wherein all of you are going to start your journey from today, and this is the most crucial step in this transformative journey. I have not promised that all of you will clear the IAS and become the officers, but most of you will definitely. But I would like to promise that by the end of this journey, most of you will become a good citizen, an informed citizen, and you will excel in whichever field you may go ahead, you will excel in that field. First of all, I would like to welcome all the students and the parents for this orientation session. At the same time, I would also like to welcome the CEO of India for IAS Academy, Mr. Srinivas sir. So welcome to the orientation program. Today's chief guest, Dr. Y. Naveen Bhatt sir, is also arriving shortly and he'll join us. So I'd also like to welcome Mr. Naveen Bhatt sir. Even though there is his absence, he'll join us very soon. So I'd like to once again welcome each and every one of you. India for IAS, since last many years, is working with an aim, with a mission, with a goal. So, the mission, the aim and the goal of India for IAS is to make civil services affordable, to give the quality education at a very affordable prices. Here, we train the students and help them reach the destination in the civil services with a qualified and experienced faculty and with a good ambience and the mentorship and at the same time the test series along with that will also help you in your interview preparation. India for IAS has been started with that particular mission wherein we want to make each and every one of you the officers and help to serve the society. Mr. Srinivas sir, who has trained thousands of aspirants and has helped them reach their destination since his Delhi days, is the main pillar of our academy, a man with a mission to make civil services affordable to all. So I'd like to call him to throw more light on what goal India for IAS is working with. So please welcome sir. ಎಲ್ರಿಗೂ ನಮಸ್ಕಾರ. ಡಾಕ್ಟರ್ ನವೀನ್ ಭಟ್ ಅವರು ಇನ್ನೊಂದು 5 ನಿಮಿಷದಲ್ಲಿ ಅವರು ಕೂಡ ನಮ್ಮನ್ನು ಜಾಯ್ನ್ ಆಗೋದ್ರಲ್ಲಿದ್ದಾರೆ. ಅದಕ್ಕೆ ಮೊದಲು ಇಂಡಿಯಾ ಫಾರ್ IAS ಅಕಾಡೆಮಿ ಬಗ್ಗೆ ಒಂದೆರಡು ಮಾತನಾಡೋಣ ಅಂತ ಬಯಸಿ ಇಲ್ಲಿ ಬಂದಿದ್ದೀನಿ. ಇಂಡಿಯಾ ಫಾರ್ IAS ಅಕಾಡೆಮಿ 2019ರಲ್ಲಿ ನಮ್ಮ ಮಕ್ಕಳು ಮೊದಲೆಲ್ಲ ಡೆಲ್ಲಿಗೆ IAS ಕೋಚಿಂಗ್ಗೆ ಅಂತೇಳಿ ಡೆಲ್ಲಿ, ಹೈದರಾಬಾದ್ ಮತ್ತು ಬೇರೆ ಬೇರೆ ನಗರಗಳಿಗೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಬೇರೆ ನಗರಗಳಿಗೆ ಹೋಗಬೇಕಾಗಿ ಬಂದಾಗ ಸುಮಾರು 6 ರಿಂದ 7 ಲಕ್ಷ ವೆಚ್ಚ ಬರ್ತಾಯಿತ್ತು. ಮತ್ತು ಅಲ್ಲಿನ ಹವಾಮಾನ ವೈಪರೀತ್ಯ ಆಗ್ಬೋದು, ಅದೇ ರೀತಿ ಹೆಲ್ತ್ ಇಶ್ಯೂಸ್ ಆಗ್ಬೋದು. ಈ ಎಲ್ಲ ಕಾರಣಗಳಿಂದ ನಮ್ಮ ಮಕ್ಕಳು ಸರಿಯಾಗಿ ಅವರ ಒಂದು ಪೊಟೆನ್ಷಿಯಲಲ್ಲಿ ಪ್ರಿಪ್ರೇಷನನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಆ ಕಾರಣದಿಂದ ನಮ್ಮ ಅಕಾಡೆಮಿಯ ಗವರ್ನಿಂಗ್ ಕೌನ್ಸಿಲ್ ಚೇರ್ಮನ್ ಆಗಿರ್ತಕ್ಕಂಥ ಡಾಕ್ಟರ್ ನವೀನ್ ಭಟ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ನಿಮ್ಮೆಲ್ಲರ ಪರವಾಗಿ ಅವರನ್ನು ಈ ಓರಿಯೆಂಟೇಷನ್ ಸೆಷನ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸೊ ನಾನೀಗಾಗಲೇ ಹೇಳಿದಾಗೆ ಮೊದಲು ಈ ಒಂದು 5 ವರ್ಷ 6 ವರ್ಷದ ಹಿಂಭಾಗಕ್ಕೆ ಹೋದರೆ ನಮ್ಮ ಮಕ್ಕಳೆಲ್ಲ ಬೇರೆ ಬೇರೆ ನಗರಗಳಿಗೆ ಅಥವಾ ದೆಹಲಿ, ಹೈದರಾಬಾದ್ ಅಂಥ ನಗರಗಳಿಗೆ ಸಿವಿಲ್ ಸರ್ವಿಸ್ ಪ್ರಿಪ್ರೇಷನನ್ನು ಮಾಡಲಿಕ್ಕೆ ಹೋಗಬೇಕಾಗಿ ಬಂದಂಥ ಕ್ಷಣಗಳಿತ್ತು. ಹಾಗಾಗಿ ನಾನು ಕೂಡ ಡೆಲ್ಲಿನಲ್ಲಿದ್ದೋದ್ರಿಂದ ತುಂಬ ಜನ, ಸುಮಾರು 3,000-4,000 ಜನ ಮಕ್ಕಳು ಡೆಲ್ಲಿನಲ್ಲಿ ಬರ್ತಾಯಿದ್ರು. ಬಂದಾಗ ಎಷ್ಟೋ ಜನ ಮಧ್ಯಕ್ಕೆ ಡ್ರಾಪ್ ಮಾಡಿ ವಾಪಸ್ ಹೋಗ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿತ್ತು. ಅಥವಾ ದೆಹಲಿಗೆ ಹೋಗಲೇಬೇಕಾದಂತಹ ಒಂದು ಕಾಲಘಟ್ಟ ಅದಾಗಿತ್ತು. ಆ ಕಾರಣದಿಂದ ನಾವೆಲ್ಲ ಯೋಚನೆ ಮಾಡಿ ಡಾಕ್ಟರ್ CS ಕೇದಾರ್ 79 ಬ್ಯಾಚ್ IAS ಆಫೀಸರ್, ಕರ್ನಾಟಕ ಕೆಡರ್, ಅವರು ನಾವೆಲ್ಲ ಯೋಚನೆ ಮಾಡ್ತಿರ್ಬೇಕಾದ್ರೆ ಇಲ್ಲ ನಮ್ಮ ಕರ್ನಾಟಕ ಇವತ್ತು ಬೆಂಗಳೂರನ್ನು ಪ್ರಪಂಚನೇ ಬೆಂಗಳೂರು ಕಡೆ ನೋಡ್ತಾ ಇದೆ. ನಮ್ಮ ಬೆಂಗಳೂರಿನಲ್ಲೇ, ನಮ್ಮ ನೆಲದಲ್ಲೇ ನಮ್ಮ ಮಕ್ಕಳು
ಆ ಸಿವಿಲ್ ಸರ್ವಿಸ್ ಪ್ರಿಪ್ರೇಷನನ್ನು ಮಾಡಬೇಕು. ಮತ್ತು ಭಾಳ ಒಂದು ಕೈಗೆಟುಕುವ ದರದಲ್ಲಿ ನಮ್ಮ ಮಕ್ಕಳಿಗೆ ಆ ಸಿವಿಲ್ ಸರ್ವಿಸ್ ಮಾರ್ಗದರ್ಶನ, ಒಂದು ತರಬೇತಿ ಸಿಗಬೇಕು ಅಂತೇಳಿ ನಾವೆಲ್ಲ ಯೋಚನೆ ಮಾಡಿ ಏನು ನೀವು ಚಂದ್ರ ಲೇಔಟ್ 60 ಫೀಟನ್ನು ನೋಡ್ತಾ ಇದ್ದೀರಿ, ಇಲ್ಲಿ ಅಕಾಡೆಮಿಗಳನ್ನು ಪ್ರಾರಂಭ ಮಾಡಲಿಕ್ಕೆ ಶುರು ಮಾಡಿದ್ವಿ. ಅದರ ಒಂದು ಪರಿಣಾಮವೇ ಇವತ್ತು ದೆಹಲಿ ಬಿಟ್ಟರೆ ಆ ಚಂದ್ರ ಲೇಔಟ್ ಸೆಕೆಂಡ್ ಡೆಸ್ಟಿನೇಷನ್ ಆಗಿದೆ ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ಗೆ. ಇವತ್ತು ಇಷ್ಟೊಂದು ಸುತ್ತಮುತ್ತ ಪಿ ಜಿಗಳಿದೆ, ಬುಕ್ ಸ್ಟಾಲ್ಸ್ಗಳಿದೆ, ಅದೇ ರೀತಿ ನಮ್ಮಲ್ಲಿ ಸುಮಾರು ಒಂದು 45ಕ್ಕಿಂತ ಹೆಚ್ಚು ಲೈಬ್ರರಿಗಳಿವೆ, ಇನ್ಸ್ಟಿಟ್ಯೂಟ್ಗಳಿವೆ. ಇವತ್ತು ಚಂದ್ರ ಲೇಔಟ್ ಆ ರೀತಿಯ ಒಂದು ಇಕೋಸಿಸ್ಟಮನ್ನು ಇವತ್ತು ಡೆವಲಪ್ ಮಾಡಿಕೊಂಡಿದೆ. ಹಾಗಾಗಿ ನಿಮಗೆ ಬೇರೆ ನಗರಗಳಿಗೆ ಸಿವಿಲ್ ಸರ್ವಿಸ್ ಪ್ರಿಪ್ರೇಷನನ್ನು ಬಯಸಿ ಹೋಗುವ ದಿನಗಳಿಲ್ಲ. ಇಲ್ಲೇ ನಿಮಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಒಂದು ಗುಣಮಟ್ಟದ ಮಾರ್ಗದರ್ಶನವನ್ನು ನಮ್ಮ ಸ್ನೇಹಿತರೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ, ನಿಮ್ಗೆ ಇಲ್ಲೇ ಸಿಗ್ತಾ ಇದೆ. ಸೊ ಒಂದು ವಿಚಾರ ಏನು ಹೇಳಬೇಕು ಅಂದರೆ, ನಿಮಗೆ ನಮ್ಮ ಇಂಡಿಯಾ ಫಾರ್ IAS ಅಲ್ಲಿ ಯಾರ್ಯಾರು ನಿಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ನಿಮಗೆ ಟೀಚ್ ಮಾಡ್ತಾ ಇದ್ದಾರೆ, ಟೆಸ್ಟ್ಗಳು ಕಂಡಕ್ಟ್ ಮಾಡ್ತಾ ಇದ್ದಾರೆ, ಇವರೆಲ್ಲ UPSC ಮತ್ತು KPSC ಎರಡಕ್ಕೂ ಕೂಡ ಮಲ್ಟಿಪಲ್ ಇಂಟರ್ವ್ಯೂ ಕೊಟ್ಟಿರ್ತಕ್ಕಂತಹ ಅತ್ಯಂತ ಪ್ರತಿಭಾನ್ವಿತರ ತಂಡ. ಯಾಕೆಂದರೆ ಅವ್ರಿಗೆ ಈ ಎಕ್ಸಾಮ್ಸ್ ಡಿಮ್ಯಾಂಡ್ಸ್ಗಳ ಬಗ್ಗೆ ಗೊತ್ತಿದೆ. ನೀವೆಲ್ಲ ಎಲ್ಲಿ ಮಿಸ್ಟೇಕ್ ಮಾಡ್ತೀರಾ, ಅವರು ಎಲ್ಲಿ ಈ ಎಕ್ಸಾಮ್ಸ್ಗಳಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ, ಇದೆಲ್ಲವನ್ನು ನಿಮಗೆ ಹೇಳ್ಕೊಡ್ತಾರೆ ಅವರು. ಅತಿ ಮುಖ್ಯವಾಗಿ ನಮ್ಮ ಮಕ್ಕಳೆಲ್ಲ ನಾವು ಏನಂತ ತಿಳ್ಕೊಂಡಿದ್ದೀವಿ, ಇದೊಂದು ಕ್ಲಾಸ್ ರೂಮ್ ಪ್ರೋಗ್ರಾಮ್ ಅಂತೇಳಿ, ನಾವು ಪಾಠ ಮಾಡ್ತೀವಿ, ನೀವು ಪಾಠ ಕೇಳ್ತೀರಿ ಅನ್ನುವಂಥದ್ದು. ಸೊ ಅದಲ್ಲ, ಒಂದು 20% ಅಥವಾ ಒಂದು 15% ಇರ್ಬೋದು. ಅದಕ್ಕೆ ಮಿಗಿಲಾದಿದ್ದೇನಪ್ಪ ಅಂದರೆ, ನಾವು ಒಂದು ಮೆಂಟರ್ಶಿಪ್ ಅಂತ ಮಾಡ್ತಾ ಇರ್ತೀವಿ, ಟೆಸ್ಟ್ ಕಂಡಕ್ಟ್ ಮಾಡ್ತಿರ್ತೀವಿ, ಫೀಡ್ಬ್ಯಾಕ್ ಕೊಡ್ತಿರ್ತೀವಿ, ನಿಮಗೆ ಇವ್ಯಾಲ್ಯೂಯೇಷನ್ ನಡೀತಾ ಇರುತ್ತೆ, ಕೌನ್ಸಿಲಿಂಗ್ ಕೂಡ ಮಾಡ್ತಿರ್ತೀವಿ. ಹೊಸದಾಗಿ ಈಗ ನಾವು ಒಂದು ಪೆಡಗಾಜಿನೂ ಕೂಡ ಆ ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ಗೆ ಚೇಂಜ್ ಮಾಡ್ಕೊಂಡಿದ್ದೀವಿ. ಏಕೆಂದರೆ ಎಲ್ಲಿವರೆಗೆ ನಾವು ನಿಮಗೆ ಇಂಡಿವಿಜುವಲ್ ಅಟೆನ್ಷನ್ ಕೊಡಲ್ಲ, ಪರ್ಸ್ನಲ್ ಕೇರ್ ತಗೊಳ್ಳಲ್ಲ, ನಿಮ್ಮ ಮಿಸ್ಟೇಕ್ಸ್ಗಳೇನು, ನಿಮ್ಮ ಡೌಟ್ಗಳೇನು, ಇದನ್ನು ನಾವು ಒಂದು ಕ್ಲಾರಿಟಿ ತರಲ್ಲ, ಅಲ್ಲಿವರೆಗೆ ಸಿವಿಲ್ ಸರ್ವಿಸಲ್ಲಿ ಆ ಒಂದು ಸಕ್ಸಸ್ ಅನ್ನುವಂಥದ್ದು ಕಷ್ಟ. ಆ ಕಾರಣದಿಂದ ಇಂಡಿಯಾ ಫಾರ್ IAS ಅಲ್ಲಿ ನಾವು ಕಡಿಮೆ ಮಕ್ಕಳನ್ನು, ಸುಮಾರು 60 ಜನ, 70 ಜನ, 80 ಜನ ಈ ಥರ ಚಿಕ್ಕ ಬ್ಯಾಚನ್ನು ತಗೊಂಡು ನಿಮ್ಮನ್ನು ನಾವು ಪ್ರತಿಯೊಬ್ಬರಿಗೂ ಕೂಡ ಟೈಮ್ ಕೊಟ್ಟು ನಿಮ್ಮ ಸ್ಟ್ರೆಂತ್ ಮತ್ತು ವೀಕ್ನೆಸ್ಸನ್ನು ಅರ್ಥ ಮಾಡಿಕೊಂಡು ನಾವು ಗೈಡೆನ್ಸನ್ನು ಮಾಡ್ತಾಯಿದ್ದೀವಿ. ಆ ಕಾರಣದಿಂದ ಕಳೆದ ಬಾರಿ ಬಸವರಾಜ್ ಅವರು ಇಲ್ಲೇ ಇದ್ದಾರೆ, ಸುಮಾರು ಒಂದು ಚಿಕ್ಕ ಬ್ಯಾಚನ್ನು ಅವ್ರು ಮಾಡೋದು, ಒಂದು 35 ಜನದ ಬ್ಯಾಚನ್ನು ಮಾಡಿ ಪ್ರಿಲಿಮ್ಸ್ ಡಾಕ್ಟರ್ ಅಂತೇಳಿ ಒಂದು ಪ್ರಿಲಿಮ್ಸ್ ಟೆಸ್ಟ್ ಸೀರೀಸನ್ನು ಸ್ಟಾರ್ಟ್ ಮಾಡೋದು. ಅದರಲ್ಲಿ 34 ಜನರಲ್ಲಿ ಸುಮಾರು 14 ಜನ ಮಕ್ಕಳು ಪ್ರಿಲಿಮ್ಸನ್ನು ಪಾಸ್ ಮಾಡಿದ್ರು. ಸೊ ಆ ಥರ ಚಿಕ್ಕ ಚಿಕ್ಕ ಬ್ಯಾಚ್ಗಳಲ್ಲಿ ನಿಮಗೆಲ್ಲ ಒಂದು ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ನಿಮ್ಮ ಸಕ್ಸಸ್ಗೆ ನಾವು ಪೂರಕವಾಗಬೇಕು ಅನ್ನುವಂಥ ಕಾರಣದಿಂದ ಇಡೀ ಒಟ್ಟು ಇಂಡಿಯಾ ಫಾರ್ IAS ತಂಡ ಶ್ರಮಿಸ್ತಾ ಇದೆ. ಅತಿ ಮುಖ್ಯವಾಗಿ ನಮ್ಮಲ್ಲಿರ್ತಕ್ಕಂಥ ಫ್ಯಾಕಲ್ಟಿ ಡೆಲ್ಲಿ, ಹೈದರಾಬಾದ್, ಚೆನ್ನೈ, ಬೇರೆ ಬೇರೆ ಸುಮಾರು 15-20 ವರ್ಷ ಈ ಕ್ಷೇತ್ರದಲ್ಲಿ ಟೀಚ್ ಮಾಡಿರ್ತಕ್ಕಂತಹ ಫ್ಯಾಕಲ್ಟಿಯನ್ನು ನಾವು ಕರ್ತಾ ಇದ್ದೀವಿ. ಅದೇ ರೀತಿ ನಮ್ಮಲ್ಲೂ ಕೂಡ ಲೋಕಲ್ ಫ್ಯಾಕಲ್ಟಿ ಸುಮಾರು ಈ 8-10 ವರ್ಷಗಳಿಂದ ಸಿವಿಲ್ ಸರ್ವಿಸ್ಗೆ ಓದಿರ್ತಕ್ಕಂಥವ್ರು, ಈ ಎಕ್ಸಾಮ್ಸ್ ಬಗ್ಗೆ ಆಳ ಅಗಲಗಳನ್ನು ಅರ್ಥಕೊಂಡಿರ್ತಕ್ಕಂಥವ್ರು ಗೈಡ್ ಮಾಡ್ತಿದ್ದಾರೆ. ನನ್ನ ಒಂದು ದೃಷ್ಟಿಕೋನದಲ್ಲಿ ಹೇಳಬೇಕು ಅಂದರೆ, ನಿಮಗೆಲ್ಲ ಒಂದು ಒಳ್ಳೆಯ ಮಾರ್ಗದರ್ಶನ ಇಂಡಿಯಾ ಫಾರ್ IAS ಅಲ್ಲಿ ಸಿಗ್ತದೆ ಅನ್ನುವಂಥದ್ದು. ಸೊ ಪ್ರತಿ ವಾರ ನಮ್ಮಲ್ಲಿ ವೀಕ್ ಟೆಸ್ಟ್ಗಳನ್ನು ಮಾಡ್ತೀವಿ, ಅದೇ ರೀತಿ ಫೋರ್ಟ್ನೈಟ್ಲಿ, ಮಂತ್ಲಿ ಟೆಸ್ಟ್ಗಳನ್ನು ಮಾಡ್ತೀವಿ, ಹ್ಯಾಂಡ್ಔಟ್ಸನ್ನು ಕೊಡ್ತೀವಿ. ಮತ್ತು ಪ್ರತಿನಿತ್ಯ ನೀವು ಸುಮಾರು ಬೆಳಗ್ಗೆ 8 ಗಂಟೆಗೆ ಬಂದರೆ ಸಾಯಂಕಾಲ 8-9 ಗಂಟೆವರೆಗೂ ಕೂಡ ನಮ್ಮಲ್ಲಿ ಮೆಂಟರ್ಸ್ಗಳು ಯಾವಾಗಲೂ ಇಲ್ಲಿ ಅವೈಲೇಬಲ್ ಇರ್ತಾರೆ. ಲಾಸ್ಟ್ ಬ್ಯಾಚಲ್ಲಿ ಸರ್ವಿಸ್ಗೆ ಹೋಗಿರ್ತಕ್ಕಂಥವ್ರು EOL ತಗೊಂಡು ಮತ್ತೆ ಎಕ್ಸಾಮ್ ಬರೀತಾ ಇರ್ತಕ್ಕಂಥವರೆಲ್ಲ ನಿಮಗೆ ಇವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥದ್ದು, ಫೀಡ್ಬ್ಯಾಕ್ ಕೊಡ್ತಕ್ಕಂಥದ್ದು, ಮೆಂಟರ್ಶಿಪ್ ಮಾಡ್ತಕ್ಕಂಥದ್ದು, ಈ ರೀತಿ ಪ್ರತಿನಿತ್ಯ ಒಂದು ಆ್ಯಕ್ಟಿವಿಟೀಸ್ ನಡೀತಾನೆ ಇರ್ತದೆ. ಮತ್ತು ಸೆಕೆಂಡ್ ಫ್ಲೋರಲ್ಲಿ ಮತ್ತು ಹಿಂಭಾಗದ ರಸ್ತೆಯಲ್ಲಿ 2 ಲೈಬ್ರರಿಗಳನ್ನು ನಾವು ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಮಾಡಿದ್ದೀವಿ. ಲೈಬ್ರರಿ ಕೂಡ ಸುಮಾರು ರಾತ್ರಿ 12 ಗಂಟೆ 1 ಗಂಟೆವರೆಗೂ ಕೂಡ ಮಕ್ಕಳು ಬೆಳಗ್ಗೆ 5 ಗಂಟೆಗೆ ಪ್ರಾರಂಭ ಆದರೆ ಲೈಬ್ರರಿನೂ ಕೂಡ ಇದೆ. ಸೊ ಯಾಕೆ ಇವತ್ತು ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದರೆ, ಮೊದಲೆಲ್ಲ ಕರ್ನಾಟಕದಲ್ಲಿ ಬೇಸಿಕಲಿ ನಾನು ಡೆಲ್ಲಿನಲ್ಲಿ ಸುಮಾರು ಒಂದು 25 ವರ್ಷಗಳಿದ್ದಾಗ ನಾನು ನೋಡಿದ್ದೀನಿ ಉತ್ತರ ಭಾರತದಲ್ಲಿ ಯಾವ ರೀತಿಯಲ್ಲಿ ಕಾಂಪಿಟೇಟಿವ್ ಕಲ್ಚರ್ ಇದೆ. ನಮ್ಮಲ್ಲಿ ಆ ಕಾಂಪಿಟೇಟಿವ್ ಕಲ್ಚರ್ ಅನ್ನುವಂಥದ್ದು ಇಲ್ಲ. ಯಾಕೆಂದರೆ ನಾವೆಲ್ಲ ಗ್ರ್ಯಾಜುಯೇಷನ್ ತೆಗೆದುಕೊಳ್ಳೋದ್ರಲ್ಲಿ ಮತ್ತು ಗ್ರ್ಯಾಜುಯೇಷನನ್ನು ಯೂನಿವರ್ಸಿಟಿಗಳು ಕೊಡೋದ್ರಲ್ಲೇ ಅಥವಾ ಪರ್ಸೆಂಟೇಜ್ ಅನ್ನುವಂಥ ಒಂದು ಭೂತ ನಮ್ಮಲ್ಲಿ ಹಿಡಿದಿದೆ. ಸೊ ಆ ಕಾರಣದಿಂದ ನಾವು ಎಷ್ಟೇ 100% ತಗೊಂಡ್ರೂ ಕೂಡ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದ್ರೆ ಮಾತ್ರ ಸರ್ಕಾರಿ ಜಾಬ್ ಸಿಗುವಂಥದ್ದು.
ಎಲ್ಲ ನಾವು MSc ಮಾಡಿರ್ತೀರಿ. ಇವತ್ತೊಂದು ಹುಡುಗಿ ನಮ್ಮಲ್ಲಿ ಬಂದಿತ್ತು, ಏನು ಮಾಡಿದೀಯಮ್ಮ? ನಾನು MSc ಮಾಡಿದ್ದೀನಿ. ಎಷ್ಟು ಪರ್ಸೆಂಟ್ ತೊಗೊಂಡು ಹೋದ್ದೀನಿ? ಇಷ್ಟು ಪರ್ಸೆಂಟ್ ತೊಗೊಂಡಿದ್ದೀನಿ. ಕೆಲಸ ಸಿಗುತ್ತಾ? ಒಳ್ಳೆಯದು. ಜೊತೆಯಲ್ಲೇ ನಾವು ಈಗ ಒಂದು ಕೋರ್ಸನ್ನು ಪ್ರಾರಂಭ ಮಾಡಿದ್ದೀವಿ, IAS at 21st ಅಂತೇಳಿ. ಗ್ರ್ಯಾಜುಯೇಷನ್ ಜೊತೆಯಲ್ಲೇ ನೀವು ಏನು ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಪ್ರಿಪ್ರೇಷನ್ ಅವಧಿ ಕಡಿಮೆ ಆಗ್ತದೆ. ಅಟ್ಲೀಸ್ಟ್ ನೀವು ಈ ಎಕ್ಸಾಮ್ಸ್ನ ಡಿಮ್ಯಾಂಡ್ಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದು. ಹಾಗಾಗಿ ಒಂದು ಫೌಂಡೇಶನ್ ಕೋರ್ಸನ್ನು ಕೂಡ 140 ಅವರ್ಸ್ದು ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ಗೆ ನಾವು ಉತ್ತರ ಭಾರತದಲ್ಲಿ ಯಾವ ರೀತಿ ಒಂದು ಕಲ್ಚರ್ ಇದೆ ಆ ಥರದ್ದು ನಮ್ಮಲ್ಲೂ ಕೂಡ ಬರಬೇಕು ಅಂತೇಳಿ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಯೂನಿವರ್ಸಿಟೀಸ್ಗಳಲ್ಲೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ, ಎಸ್ಪೆಷಲಿ ಸಿವಿಲ್ ಸರ್ವಿಸಸ್ ಬಗ್ಗೆ ಒಂದು ಬೇಸಿಕ್ ಐಡಿಯಾ ನಮ್ಮ ಮಕ್ಕಳಿಗೆ ಇರಬೇಕು ಅಂತೇಳಿ ಪ್ರಾರಂಭ ಮಾಡಿದ್ದೀವಿ. ಯಾಕೆಂದರೆ ಲಾಸ್ಟ್ ಬ್ಯಾಚ್ ನೀವು ತಗೊಂಡ್ರೆ 29 ಜನ ಕರ್ನಾಟಕದಿಂದ ಆಗಿದ್ದಾರೆ. ಆ 29 ಜನಕ್ಕೂ ಕೂಡ ಸುಮಾರು 3 ರಿಂದ 4 ಅಟೆಂಪ್ಟ್ಸ್ ಅಥವಾ 5 ಅಟೆಂಪ್ಟ್ಸ್, ಕೆಲವರು 6 ಅಟೆಂಪ್ಟ್ಸನ್ನು ಕೂಡ ತೆಗೆದುಕೊಂಡಿದ್ದಾರೆ ಕ್ರ್ಯಾಕ್ ಮಾಡಲಿಕ್ಕೆ. ಯಾರು ಕೂಡ ಮೊದಲನೇ ಅಟೆಂಪ್ಟಲ್ಲೇ ಬಂದು ಸಿವಿಲ್ ಸರ್ವಿಸನ್ನು ಕ್ರ್ಯಾಕ್ ಮಾಡಿದ್ದಾರೆ ಅನ್ನುವಂಥದ್ದು ವಿರಳ. ನಮಗೆ ಟೀನಾ ಡಬಿ ಅವರು 21-22ನೇ ಏಜ್ಗೆ IAS ಮಾಡಿದ್ದಾರೆ ಅಂತ ಮಾತ್ರ ಓದ್ತೀವಿ. ಆದರೆ ಟೀನಾ ಡಬಿ ಪ್ರಿಪ್ರೇಷನ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂತ ನೋಡಿದ್ರೆ PUC ಇಂದನೇ ಅವರು IAS ಪ್ರಿಪ್ರೇಷನನ್ನು ಪ್ರಾರಂಭ ಮಾಡಿದ್ದಾರೆ. ಸೊ ಹಾಗಾಗಿ ಸಿವಿಲ್ ಸರ್ವಿಸ್ ಫೀಲ್ಡಲ್ಲಿ ನೀವು ಬೌದ್ಧಿಕವಾಗಿ ಭಾಳ ಮ್ಯಾಚುರಿಟಿ ಬರಬೇಕು, ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಬೇಕು. ಪದೇ ನೀವು ಎಕ್ಸಾಮ್ಸನ್ನು ಬರೀತಾ ಇದ್ದರೆ ನಿಮ್ಮಲ್ಲಿ ನಿಮ್ಮ ರೈಟಿಂಗ್ ಸ್ಕಿಲ್ಸ್ ಆಗ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗ್ಬೋದು, ಎಲ್ಲ ಕೂಡ ಇಂಪ್ರೂವ್ ಆಗ್ತಾ ಹೋಗ್ತದೆ ಅನ್ನುವಂಥದ್ದು. ಸೊ ಹಾಗಾಗಿ ಇದೊಂದು ಮ್ಯಾರಥಾನ್, 100 ಮೀಟರ್ ಸ್ಪ್ರಿಂಟ್ ಅಲ್ಲ ಇದು. ದಯವಿಟ್ಟು ನಿಮ್ಮಲ್ಲಿ ಆ ಪೇಷನ್ಸ್ ಇರಲಿ. ಸಿವಿಲ್ ಸರ್ವಿಸ್ಗೆ ನನ್ನ ಈ ಒಂದು 25 ವರ್ಷದ ಅವಧಿನಲ್ಲಿ ಯಾರ್ಯಾರು ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ಗೆಲ್ಲ ಬಂದಿದ್ದಾರೆ, ಸೀರಿಯಸ್ ಕ್ಯಾಂಡಿಡೇಟ್ಸ್ ಯಾರೆಲ್ಲ ಇದ್ದಾರೆ, ಅವರೆಲ್ಲ ಸಿವಿಲ್ ಸರ್ವಿಸಲ್ಲಿ ಸರ್ವಿಸ್ ಸಿಗದಿದ್ರೂ ಕೂಡ ಇಲ್ಲಿ ಪಡೆದಂಥ ನಾಲೆಡ್ಜನ್ನು ಉಪಯೋಗಿಸ್ಕೊಂಡು ಅವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಹೆಚ್ಚು ಉದಾಹರಣೆಗಳು ನನ್ನ ಬಳಿ ಇದೆ. ಸೊ ಹಾಗಾಗಿ ಬೌದ್ಧಿಕವಾಗಿ ಈ ಫೀಲ್ಡಲ್ಲಿ ನೀವು ಎತ್ತರಕ್ಕೆ ಬೆಳಿತೀರಿ, ನಿಮ್ಮ ಪರ್ಸ್ನಾಲಿಟಿ ಕೂಡ ಇನ್ನೂ ಸ್ಟ್ರಾಂಗ್ ಆಗ್ತದೆ ಅನ್ನುವಂಥದ್ದು. ಯಾಕೆಂದರೆ ನಿಮ್ಮ ತಂದೆ ತಾಯಿಗಳು ಇವತ್ತು ನಿಮ್ಮನ್ನು ಇಲ್ಲಿಗೆ ಕಳಿಸ್ಬೇಕಾದ್ರೆ ಭಾಳ ಕಷ್ಟ ಇದೆ ಅವರಿಗೆ. ಇವತ್ತು ಒಂದು 5,000 10,000 ಫೀಸ್ ಕಟ್ಟಬೇಕಾದ್ರೂ ಕಷ್ಟ ಇದೆ ಎಷ್ಟೋ ಜನಕ್ಕೆ. ಇಂಡಿಯಾ ಫಾರ್ IASನ ಮೂಲ ಉದ್ದೇಶನೇ ಅದು. ನಮ್ಮ ಮಕ್ಕಳಿಗೆ ಭಾಳ ಕೈಗೆಟುಕುವ ದರದಲ್ಲಿ ಒಂದು ಗುಣಮಟ್ಟದ ಮಾರ್ಗದರ್ಶನ ತರಬೇತಿ ಸಿಗಬೇಕು ಅನ್ನುವಂತಹ ದೂರದ ಉದ್ದೇಶವನ್ನು ಇಟ್ಕೊಂಡು ಸುಮಾರು 100ಕ್ಕೂ ಹೆಚ್ಚು ಅಧಿಕಾರಿಗಳು ಇದ್ರ ಜೊತೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಕೈ ಜೋಡಿಸಿದ್ದಾರೆ. ಯಾಕೆಂದರೆ ಎಷ್ಟೋ ಜನ ಹಳ್ಳಿ ಭಾಗದ ಮಕ್ಕಳಿರ್ತಾರೆ, ಕಾರ್ಮಿಕರ ಮಕ್ಕಳು, ರೈತರ ಮಕ್ಕಳಿರ್ತಾರೆ, ಅವರಿಗೆಲ್ಲ ಪ್ರತಿಭಾವಂತರಿರ್ತಾರೆ. ಅವರಿಗೆ ಅವಕಾಶಗಳಿರಲ್ಲ. ನಾನು ಡೆಲ್ಲಿಗೆ ಹೋಗ್ಬೇಕಾ, ಹೈದರಾಬಾದ್ಗೆ ಹೋಗ್ಬೇಕಾ, ಲಕ್ಷಗಳು ಖರ್ಚು ಮಾಡಿಕೊಂಡು ಅಂತ. ಸೊ ಆ ಕಾರಣದಿಂದ ನಾವು ನೆಕ್ಸ್ಟ್ ಮಂತ್ ಕೂಡ ಸ್ಕಾಲರ್ಶಿಪ್ ಟೆಸ್ಟನ್ನು ಮಾಡ್ತಿದ್ದೀವಿ. ಪ್ರತಿ ವರ್ಷ 3 ಬಾರಿ ನಾವು ಸ್ಕಾಲರ್ಶಿಪ್ ಟೆಸ್ಟನ್ನು ಮಾಡ್ತೀವಿ. ಯಾರು ಬಡ ಪ್ರತಿಭಾವಂತ ಮಕ್ಕಳಿರ್ತಾರೆ ಅವ್ರಿಗೂ ಕೂಡ ಇಂಡಿಯಾ ಫಾರ್ IAS ಸತತವಾಗಿ ಸ್ಕಾಲರ್ಶಿಪ್ ಟೆಸ್ಟನ್ನು ಮಾಡ್ತಾಯಿದೆ. ಸ್ಕಾಲರ್ಶಿಪ್ಪನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಇನ್ನೊಂದು ಕಿವಿ ಮಾತನ್ನು ನಿಮ್ಗೆ ಹೇಳಬೇಕು ಅಂದರೆ, ಸಿವಿಲ್ ಸರ್ವಿಸಲ್ಲಿ ತುಂಬ ಕೆಲವು ಭ್ರಮೆಗಳನ್ನು ಬಿತ್ತಲಾಗಿದೆ. ಆಲ್ರೆಡಿ ತುಂಬ ಮಿತ್ಸ್ಗಳಿದೆ. ಆ ಕಾರಣದಿಂದ ನಮ್ಮಲ್ಲಿ ಅಕ್ಷರಧಾಮ್ಲೆ ಅಂತ ಒಬ್ಬರಿದ್ದಾರೆ. ಅವರು ಸೋಷಿಯಾಲಜಿ ಆಪ್ಷನಲ್ ತಗೊಂಡು ಈಸ್ ಎ ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಲ್ಸೋ. ಒಂದು 4 ಸೆಷನನ್ನು ನಿಮಗೆ UPSC ಮೈಂಡ್ ಸೆಟ್ ಅಂತೇಳಿ ಅವರು ಕೂಡ ತಗೊಳ್ತಾರೆ. ಯಾಕೆಂದರೆ ನಮ್ಮ ಪೆಡಗಾಜಿಯನ್ನು ಯಾಕೆ ಚೇಂಜ್ ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಮಕ್ಕಳು ಮಧ್ಯೆ ಡಿಮೋಟಿವೇಟ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಕೆಲವು ಬಾರಿ ಎಷ್ಟೋ ಜನ ಮಕ್ಕಳು 2 ತಿಂಗಳು ಅಥವಾ 3 ತಿಂಗಳಿಗೆ ಇಂಟ್ರೆಸ್ಟನ್ನು ಕಳ್ಕೊಳ್ತಿರ್ತಾರೆ. ಆ ಸಂದರ್ಭದಲ್ಲಿ ನಾವು ಅವರಿಗೆ, ನೀವು ಪ್ರಿಲಿಮ್ಸ್ ಬರೆಯುವಾಗ ನಿಮ್ಮ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ, ಮೈನ್ಸ್ ಬರೆಯುವಾಗ ನಿಮ್ಮ ಮೈಂಡ್ ಸೆಟ್ ಯಾವ ರೀತಿ ಇರ್ತದೆ, ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಮೈಂಡ್ ಸೆಟ್ ಯಾವ ರೀತಿ ಇರ್ತದೆ, ಕಾಲಕ್ಕೆ ನಿಮ್ಮನ್ನು ಯಾವ ರೀತಿ ಮೋಟಿವೇಟ್ ಮಾಡಬೇಕು. ಯಾಕೆಂದರೆ ಸಿವಿಲ್ ಸರ್ವಿಸಲ್ಲಿ ಬೇರೆ ಬೇರೆ ಪ್ರಿಪ್ರೇಷನ್ ಸ್ಟೇಜಸ್ ಇದೆ. ಆಯಾ ಕಾಲಘಟ್ಟದಲ್ಲಿ ನಿಮಗೆ ಇಲ್ಲಿ ನುರಿತ ತಜ್ಞರಿದ್ದಾರೆ, ಅವರೆಲ್ಲ ನಿಮಗೆ ಗೈಡೆನ್ಸನ್ನು ಮಾಡ್ತಿರ್ತಾರೆ ಅನ್ನುವಂಥದ್ದು. ಇನ್ನೊಂದು ಅತಿ ಮುಖ್ಯವಾಗಿ ಆಫೀಸರ್ಸ್ಗಳು ಕೂಡ ಮಧ್ಯೆ ತಿಂಗಳಿಗೆ ಒಮ್ಮೆ ಅಥವಾ ಇಬ್ಬರು ಯಾರಾದರೂ ಕೂಡ ಆಫೀಸರ್ಸ್ ನಿಮಗೆ ಬರ್ತಾನೆ ಇರ್ತಾರೆ, ಮೋಟಿವೇಟ್ ಮಾಡ್ತಿರ್ತಾರೆ, ಸಬ್ಜೆಕ್ಟ್ ಎಕ್ಸ್ಪರ್ಟ್ ಇರ್ತಾರೆ. ನೋಡಿ, ಮೊನ್ನೆ ನಾವು ಆಸಿಮ್ ಅನ್ವರ್ ಅಂತ ಇದ್ದಾರೆ, ಇಂಡಿಯನ್ ಫಾರಿನ್ ಸರ್ವಿಸ್. ಅವರು ಕೂಡ ಆನ್ಲೈನಲ್ಲಿ ಕ್ಲಾಸಸ್ಸನ್ನು ತೆಗೆದುಕೊಂಡಿದ್ರು. ರೀಸೆಂಟ್ ಇಂಟರ್ನ್ಯಾಷನಲ್ ಅಫೇರ್ಸ್ ಬಗ್ಗೆ ಏನೇನು ಸಿನಾರಿಯೋ ಇದೆ ಅದೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಅದೇ ರೀತಿ ಫಾರೆಸ್ಟ್ ಸರ್ವಿಸ್ ಆಫೀಸರ್ಸು ಕೂಡ ನಿಮಗೆ ಬರ್ತಾರೆ. ಹೀಗೆ ಫಸ್ಟ್ ಹ್ಯಾಂಡ್ ರಿಪೋರ್ಟ್ಸ್ ನಿಮಗೆ ಸಿಗ್ತದೆ, ಇನ್ಫಾರ್ಮೇಷನ್ ನಿಮಗೆ ಸಿಗ್ತದೆ ಅನ್ನುವಂಥದ್ದು. ಸೊ ಹಾಗಾಗಿ ಇಂಡಿಯಾ ಫಾರ್ IAS
ತನ್ನ ಕೈಲಾದಷ್ಟು ಶಕ್ತಿ ಮೀರಿ ನಿಮಗೆ ಒಂದು ಗುಣಮಟ್ಟದ ಮಾರ್ಗದರ್ಶನ ಕೊಡಬೇಕು ಅಂತೇಳಿ ನಾವೆಲ್ಲ ಕಟಿಬದ್ಧ ಆಗಿದ್ದೀವಿ. ನೀವೆಲ್ಲ ಕೂಡ ಎಷ್ಟು ನಮಗೆ ಸಪೋರ್ಟ್ ಕೊಡ್ತೀರಿ, ಎಷ್ಟು ಎಫರ್ಟನ್ನು ಹಾಕ್ತೀರಿ, ಅಷ್ಟೇ ನಮ್ಮ ಟೀಮು ನಿಮಗೆ ಅದಕ್ಕಿಂತ ಹೆಚ್ಚಿನ ಒಂದು ಪ್ರಯತ್ನವನ್ನು ಶ್ರಮ ಪಡುವುದರ ಮುಖಾಂತರ ನಿಮ್ಮ ಯಶಸ್ಸಲ್ಲಿ ನಾವು ಕೂಡ ಕೈ ಜೋಡಿಸ್ತೀವಿ. ಇವತ್ತು ನನ್ನ ಸುಮಾರು 6-7 ವರ್ಷದ ಸ್ನೇಹಿತರಾಗಿರ್ತಕ್ಕಂಥ ಡಾಕ್ಟರ್ ನವೀನ್ ಭಟ್ ಅವರು ಮೊನ್ನೆ ಕೇಳಿಕೊಂಡೆ, ಈ ರೀತಿ ತಾವು ದಯವಿಟ್ಟು ಬರಬೇಕು, ನಿಮ್ಮ ಒಂದು ರಿಚ್ ಎಕ್ಸ್ಪೀರಿಯೆನ್ಸನ್ನು ನಮ್ಮ ಮಕ್ಕಳ ಜೊತೆ ಶೇರ್ ಮಾಡ್ಕೋಬೇಕು ಅಂತೇಳಿ ಕೇಳಿಕೊಂಡಾಗ 2 ಮಾತಾಡದೆ ದಯವಿಟ್ಟು ನಾನು ಬಂದೇ ಬರ್ತೀನಿ ಅಂತೇಳಿ ಅವರು ತಮ್ಮೆಲ್ಲ ಇಷ್ಟೊಂದು ವ್ಯಸ್ತ ಇದೆ. ಇವಾಗೆಲ್ಲ ಅವರು ಏನು ಹೆಲ್ತ್ ಕಮಿಷನರ್ ಆಗಿದ್ದಾರೆ ಈಗ ಅವರು. ಆದರೂ ಕೂಡ ಸಾಟರ್ಡೇ ಇದ್ದರೂ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲ ಮಕ್ಕಳಿಗೆ ನಾನು ಏನಾದರೂ ನನ್ನಿಂದ ಹೇಳೋದಿದ್ರೆ ನಾನು ಹೇಳ್ತೀನಿ ಅಂತೇಳಿ ಇವತ್ತು ನಿಮ್ಮೆಲ್ಲರ ಮೇಲೆ ಪ್ರೀತಿಯಿಂದ ಅವ್ರು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತು ನನಗಿಂತ ಹೆಚ್ಚಾಗಿ ಅವ್ರ ಬಾಯಿಂದ ಕೇಳೋಣ. ಅವರು ಅತ್ಯಂತ ಪ್ರತಿಭಾವಂತರು, ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿ. ಅವರನ್ನು ನಾನು ಕೇಳಬೇಕು ಅಂತ ಕುತೂಹಲದಿದ್ದೀನಿ. ನಿಮಗೆಲ್ಲ ಯಶಸ್ಸು ಸಿಗಲಿ, ಶುಭವಾಗಲಿ ಅಂತೇಳಿ ಹಾರೈಸ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. Thank you, sir. So, thank you for throwing some light on the civil services journey. As sir said, it is not difficult to crack civil services, but it is different. So, and also he told what is the reality and what you should keep in mind throughout this journey. I'd like to give a brief introduction about today's chief guest, Dr. Y. Naveen Bhatt, sir. He is from Yellur in Kauk Taluk of Udupi district. He did his primary and high school education in Moodbidri Rotary English Medium School and his pre-university education at Adike Satyasai Institution. He is also a first rank holder of 2009 CET. He did his MBBS from Bangalore Medical College, but he was more interested in civil services. That's when he appeared in UPSC CSE in 2016 and he cleared with 37th rank. His doctor by qualification but a bureaucrat by profession, someone with a deep commitment to serve to this society. Dr. Naveen Bhatt has served as Chief Executive Officer of Udupi Jilla Panchayat. Presently, he is serving as Mission Director of National Health Mission in Government of Karnataka. So, I'd like to welcome Mr. Naveen Bhatt on the dais to throw some light for our students. ಥ್ಯಾಂಕ್ ಯು ಶ್ರೀನಿವಾಸ್ ಸರ್. ಎಲ್ರಿಗೂ ನಮಸ್ಕಾರ. ಇವಾಗ ನನ್ನ ಬಗ್ಗೆ ಒಂದು ಕಿರು ಪರಿಚಯ ಕೊಟ್ಟಿದ್ದಾರೆ. 2017 ಬ್ಯಾಚಲ್ಲಿ IASಗೆ ಸೆಲೆಕ್ಟ್ ಆಗಿದೆ. ಇಟ್ ವಾಸ್ ಮೈ ಸೆಕೆಂಡ್ ಅಟೆಂಪ್ಟ್. ಫಸ್ಟ್ ಅಟೆಂಪ್ಟಲ್ಲಿ ಜಸ್ಟ್ ಆಫ್ಟರ್ ಇಂಟರ್ನ್ಶಿಪ್ ಕೊಟ್ಟಾಗ ಪ್ರಿಲಿಮ್ಸ್ ಆಗಿರಲಿಲ್ಲ. ಆಮೇಲೆ ಕೋಚಿಂಗಿಗೆ ಚೆನ್ನೈಗೆ ಹೋಗಿದ್ದೆ ನಾನು ಆ ಟೈಮಲ್ಲಿ. ಸರ್ ಹೇಳಿದಾಗೆ ಆ ಟೈಮಲ್ಲಿ ಡೆಲ್ಲಿ ವಾಸ್ ಒನ್ ಬಿಗ್ ಸೆಂಟರ್, ಹೈದರಾಬಾದಲ್ಲಿ ಕೆಲವು ಆಪ್ಷನಲ್ಗಳಿಗೆ ಚೆನ್ನಾಗಿತ್ತು, ಬೆಂಗಳೂರಲ್ಲಿ 1-2 ಅಕಾಡೆಮಿ ಬಿಟ್ಟರೆ ಬೇರೆ ಯಾವುದೂ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಚೆನ್ನೈಯಲ್ಲಿ ಶಂಕರ್ IAS ಅಂತ ಇತ್ತು, ಅಲ್ಲಿಗೆ ಅಕಾಡೆಮಿ ಕೋಚಿಂಗಿಗೆ ಹೋಗಿದ್ವಿ. ಸೊ ಇಲ್ಲಿ ಯಾರೆಲ್ಲ ಈಗ 12th ಫೇಲ್ ಮೂವಿ ನೋಡಿದಿರಿ? ಸೊ ಆಲ್ಮೋಸ್ಟ್ ಅದರಲ್ಲಿ ಕೀಪಿಂಗ್ ದಿ ಫಿಲ್ಮಿ ಪಾರ್ಟ್ ಅಸೈಡ್, ದ ಜರ್ನಿ ಇನ್ ವಿಚ್ ದ ಶೋ ಇಸ್ ಆಲ್ಮೋಸ್ಟ್ ಅದೇ ಥರ ನಡೆಯುತ್ತೆ. ಅವ್ರು ಹೇಳಿದಾಗೆ ಪ್ರಿಲಿಮ್ಸಿಗೆ ಸರಾಸರಿ ಪ್ರಿಪೇರ್ ಆಗೋರು ಆಲ್ಮೋಸ್ಟ್ ಒಂದು 10 ಲಕ್ಷ ಜನ ಪ್ರಿಪೇರ್ ಆಗ್ತಾರೆ ಇಡೀ ಇಂಡಿಯಾದಲ್ಲಿ. ಅದರಲ್ಲಿ ಆಲ್ಮೋಸ್ಟ್ ಒಂದು 7 ಲಕ್ಷ ಜನ ಪ್ರಿಲಿಮ್ಸ್ ಬರೀತಾರೆ. ಅದರಲ್ಲಿ ಒಂದು 20,000 ಜನ ಮೇನ್ಸಿಗೆ ಸೆಲೆಕ್ಟ್ ಆಗ್ತಾರೆ. 20,000ದಲ್ಲಿ ಒಂದು 2,500ದಿಂದ 3,000 ಇಂಟರ್ವ್ಯೂಗೆ ಬರ್ತಾರೆ. ಲಿಸ್ಟಲ್ಲಿ ಅರೌಂಡ್ 800 to 1,000 ಮೆಂಬರ್ಸ್ ಬರ್ತಾರೆ. ಅದರಲ್ಲಿ ಟಾಪ್ 200 ಇನ್ ದ ಜನರಲ್ ಮೆರಿಟ್ IAS ಆಗ್ತಾರೆ, ಅಥವಾ ಟಾಪ್ 300-400 ಬೇರೆ ಕ್ಯಾಟಗರಿಯಲ್ಲಿ IAS ಆಗ್ತಾರೆ. ಇದನ್ನು ಯಾಕೆ ಹೇಳೋದಂದ್ರೆ, ಫಸ್ಟ್ ನಾವು ಯಾಕೆ ಬಂದಿದ್ದೀವಿ, ನಮ್ಮ ರಿಯಾಲಿಟಿ ಚೆಕ್ ಒಂದು ನಮ್ಗಿರ್ಬೇಕಾಗತ್ತೆ. ಇಲ್ಲಾಂದ್ರೆ ಈ ರೇಸಲ್ಲಿ ಕಳೆದೋಗೋ ಜನ ತುಂಬ ಜಾಸ್ತಿ ಇರ್ತಾರೆ. ಸುಮಾರು ಜನ ಅಂದರೆ ಆಗಲ್ಲ ಅಂತಲ್ಲ, ಬಟ್ ನಮ್ಮ ಸುಮಾರು ಜನ ಫ್ರೆಂಡ್ಸ್ ಬಂದು 2 ರೌಂಡು 3 ರೌಂಡು 4 ರೌಂಡು 5 ರೌಂಡು ಆಗೋದೇ ಆಗುತ್ತೆ. ನಾನು ಇದು ಯಾಕೆ ಹೇಳ್ತೀನಿ ಅಂದರೆ, ಈಗ ನಿಮ್ಮನ್ನ ಇಲ್ಲಿ ಡಿಪ್ರೆಸ್ ಮಾಡಿಲ್ಲ 2 ಜನ ಹೋಗಕ್ಕೆ ಹೇಳೋದಕ್ಕಂತಲ್ಲ, ಬಟ್ ದ ಥಿಂಗ್ ಇಸ್ ದಟ್ ಇದು ಒಂದು ನಮ್ಮ ಬ್ಯಾಕ್ ಆಫ್ ದಿ ಮೈಂಡಲ್ಲಿ ಇದ್ರೆ ಅದೊಂದು ಭಯ ಇರುತ್ತೆ. ಆ ಭಯ ನಮ್ಮಲ್ಲಿ ಯಾವಾಗಲೂ ಇರಬೇಕು. ನಾವು ಆ ಕಾಂಪ್ಲೇಸೆಂಟ್ ಆಟಿಟ್ಯೂಡ್ ಹೋಗಲ್ಲ.
ಆ ಭಯ ಇದ್ರೆ ನಮ್ಮಲ್ಲಿ ಯಾವಾಗಲೂ ಅದು ನಿದ್ದೆಯಿಂದ ಎಬ್ಸ್ತಾ ಇರುತ್ತೆ, ಯಾವಾಗಲೂ ಒಂದು ಪ್ರಿಪ್ರೇಷನ್ನಲ್ಲಿ ಮೋಡಲ್ಲಿ ಇಟ್ಟಿರುತ್ತೆ. ಸ್ಪೋರ್ಟ್ಸ್ ಇರ್ಬೋದು, ಮೂವಿ ಇರ್ಬೋದು, ಅದು ಸ್ವಲ್ಪ ಸ್ವಲ್ಪ ನಮಗೆ ಬೇಕಾದಷ್ಟು ತಗೊಳ್ತಾ ಇರಬೇಕು, ಬಟ್ ಅದರಲ್ಲೇ ನಮ್ಮ ಜೀವನನ ನಾವು ಕಳ್ಕೊಳ್ಳೋಕೆ ಹೋಗಲ್ಲ. ದಿಸ್ ಇಸ್ ಜಸ್ಟ್ ಅ ಬ್ರೀಫ್ ಥಿಂಗ್ ವಾಟ್ ಐ ವಾಂಟೆಡ್ ಟು ಸೇ. ಈ ಸೆಷನ್ ಯಾವ ಥರ ಮಾಡೋಣ ಅಂದರೆ, ಇವಾಗ ಲೆಟ್ ಮಿ ಟೇಕ್ ಫ್ಯೂ ಕ್ವಶನ್ಸ್ ಫ್ರಮ್ ಯು. UPSC ಬಗ್ಗೆ ಇರ್ಬೋದು, IAS ಟ್ರೈನಿಂಗ್ ಬಗ್ಗೆ ಇರ್ಬೋದು, ಅಥವಾ ಅದಾದಮೇಲೆ ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿ ಹಾಸನದಲ್ಲಿ ಕೆಲಸ ಮಾಡಿದ್ದೆ 1 ವರ್ಷ. ಆಮೇಲೆ ಜಿಲ್ಲಾ ಪಂಚಾಯತ್ ಆಗಿ ಉಡುಪಿಯಲ್ಲಿ CEO ಆಗಿ, KSRTCಯಲ್ಲಿ 7 ತಿಂಗಳು ಕೆಲಸ ಮಾಡಿದ್ದೆ ಡೈರೆಕ್ಟರ್ ಆಗಿ. ಈಗ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ 1 ಇಯರ್ ಇಂದಿದ್ದೀನಿ. ಸೊ ಇದು ಯಾವುದ್ರಲ್ಲೂ ನಿಮಗೆ ಏನಾದರೂ ಕ್ವಶನ್ ಹೇಳಿದ್ರೆ ಲೆಟ್ ಮಿ ಜಾಟ್ ಡೌನ್ ಅಟ್ ಲೀಸ್ಟ್ ಒಂದು 5-6 ಕ್ವಶನ್. ಆಮೇಲೆ ದೆನ್ ಐ ವಿಲ್ ಬಿ ಏಬಲ್ ಟು ಸ್ಪೀಕ್ ಅರೌಂಡ್ ಆನ್ ದೋಸ್ ಟಾಪಿಕ್ಸ್ ಒನ್ ಬೈ ಒನ್. ನಿಮಗೆ ಪ್ರಿಲಿಮ್ಸ್ ಪ್ರಿಪ್ರೇಷನ್ ಬಗ್ಗೆ ಇರ್ಬೋದು, ಆಪ್ಷನಲ್ ಬಗ್ಗೆ ಇರ್ಬೋದು, ಎನಿ ಕೈಂಡ್ ಆಫ್ ಕ್ವಶನ್ಸ್ ಕೇಳ್ಬೋದು ಪ್ಲೀಸ್. Good afternoon, sir. Yes. I'm Amrita. Sir, one doubt we have is about our graduation. In the initial stage of preparation, we see a lot of videos and all that. In that, half of the officers, like we see, they tell if IAS is your goal, only that should be your goal. Graduation should be just like a certificate. And other half set of officers tell, don't neglect your graduation. That has become a very big doubt amongst most of us. We either neglect graduation or focus too much on it. How should be the balance is a very big doubt, sir. Can you give your background also, please? Engineering, sir. Okay. 3rd year. Next, please. Thank you, sir. Thank you. Anybody? ಯಾಕಂದ್ರೆ ಐ ಡೋಂಟ್ ವಾಂಟ್ ಇಟ್ ಟು ಬಿ ಜಸ್ಟ್ ಒನ್ ವೇ. ನಾನು ಏನೋ ಹೇಳ್ಕೊಂಡು ಹೋಗೋದು ನನಗೆ ಇಷ್ಟ ಇಲ್ಲ. ನಿಮ್ಗೇನು ಬೇಕು ಅಂತ ಕೇಳಿದ್ರೆ ಅದಕ್ಕೆ ನಾವು ಆನ್ಸರ್ ಕೊಟ್ರೆ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಬೋತ್ ಆಫ್ ಅಸ್. ಎಸ್ ಪ್ಲೀಸ್. ನಮಸ್ತೆ ಸರ್, ಐ ಆಮ್ ಅಖಿಲೇಶ್. ಸರ್, ಆಪ್ಷನಲ್ ಯಾವ್ದು ಚೂಸ್ ಮಾಡಬೇಕು ಅನ್ನೋದು ಕನ್ಫ್ಯೂಷನ್ಸ್ ಜಾಸ್ತಿ ಆಸ್ಪಿರೆಂಟ್ಸಿಗೆ ಇರುತ್ತಲ್ಲ ಸರ್. ಯಾವ್ದು ಚೂಸ್ ಮಾಡಿದರೆ ಸ್ಕೋರ್ ಮಾಡ್ಬೋದು ಅಥವಾ ಬ್ಯಾಕ್ಗ್ರೌಂಡ್ ಏನು, ಆಪ್ಷನಲ್ ಹೆಂಗೆ ಚೂಸ್ ಮಾಡಬೇಕು, ಅದರ ಆಸ್ಪೆಕ್ಟ್ಸ್ ಏನು, ಅದ್ರ ಡಿಸಿಷನ್ ಸ್ವಲ್ಪ ತೊಗೊಳೋದು ಟಫ್ ಅನ್ನಿಸ್ತದೆ ಸರ್. ಸೊ ಯಾವ್ದು ಆಪ್ಷನಲ್ ಚೂಸ್ ಮಾಡಬೇಕು ಅನ್ನೋದು ಸ್ವಲ್ಪ ಸಜೆಸ್ಟ್ ಮಾಡಬೇಕು. ಥ್ಯಾಂಕ್ ಯು ಸರ್. ಇಲ್ಲಿ ಯಾರಾದರೂ ಈಗಾಗಲೇ ಕೊಟ್ಟಿದ್ದೀರಾ ಪ್ರಿಲಿಮ್ಸ್ ಅಟೆಂಪ್ಟ್ ಅನ್ನ? ಯಾರು ಇಲ್ಲ. ಓಕೆ, ಗುಡ್. ಎನಿ ಅದರ್ ಕ್ವಶನ್ಸ್? ಎಸ್ ಪ್ಲೀಸ್. Sir, for us aspirants, time management is a huge problem. So, for us students, can you guide us how to manage time during our preparation? Thank you. Thank you. Even CSAT ಬಗ್ಗೆ, yes please. Very good afternoon. CSAT ಅಂದ್ರೆ ಸ್ವಲ್ಪ ಬಯಾಲಜಿಕಲ್ ಬ್ಯಾಕ್ಗ್ರೌಂಡ್ ಇರುವಂಥ ಸ್ಟೂಡೆಂಟ್ಸಿಗೆ, ಬಯಾಲಜಿಕಲ್ ಬ್ಯಾಕ್ಗ್ರೌಂಡ್ ಇರುವಂಥ ಸ್ಟೂಡೆಂಟ್ಸಿಗೆ ಇಟ್ಸ್ a little difficult when it comes to that aptitude test, and how can we able to overcome the thing? Yes. One last question and then yes please. Sir, I am also doing internship actually. I am a BDS student. So MBBS student? No sir, BDS. Which college? KL Institute of Dental Science. Okay. So same thing sir, means everyone tell like that as a BDS is a professional course. So means why we are joining in civil service examination, and also can you please guide for sir optional subject and time management? Okay. Thank you. Sorry sir, just an add-on to my question. The main reason for asking the question was we come from 2 tier 3 tier colleges, sir. We are not from IITs and NITs. That is where we get the major problem to focus on that or this, sir. Thank you. Yes, thank you. So let me start with your question number one. With respect to graduation, in my case, my story was that I joined MBBS even though I was actually interested in engineering. Then after coming into MBBS, for the first 3 years, I tried to slog down, but it kind of didn't passionate me. So then looking into other arenas for the career growth, I was initially tempted towards MBA. So I just studied for the CAT exam for a year, but then even that didn't empanel me. Parallelly, in my own college, luckily there were around 9 of my batchmates, MBBS doctors, who were budding doctors,
who wanted to do civil services. So en masse 10 of us shifted from my batch to prepare for UPSC. So in this team, my studies, I mean, till then I was partially focusing on MBBS. Then in the final year, focus was on passing the degree and so on. What I would suggest for you is that there should be a backup degree. It's not that you will neglect your professional degree, get some failures or make subject packs and so on. Having said that, it depends. Like if I may say from MBBS, it's like the first year is a foundational course. Second year is a bit tough. It requires your involvement completely. Third year is like a breeze through, pass through. So that time kindly focus starting reading on newspaper is what I usually tell my MBBS friends. So you start reading newspaper and your NCERT textbooks just browsing through in 1 year. Finally, it is again the master year where you have to dedicate everything for the professional course. Then once you come to internship, that's when you are sure of your degree. Then you can make up your mind that yes, you are completely shifting to civil services. Then do bare minimum in your internship and focus completely on the civil services. So this is the idea which I would be telling you with respect to focusing on the graduation course, but you should focus on it. It should be there as a backup. It should not be like either IAS or nothing, either UPSC or nothing. That kind of a strategy is quite risky, but it is also high probable to blow back. So this needs to be actually kept in mind. So coming to optionals, my optional was medical science. My optional was anthropology. But when you are selecting an optional, see how you are comfortable, because my understanding is the entire UPSC preparation is a journey of 2 years. The first 6 months will be learning the basics, NCERT, newspapers and so on. Next 6 months, brushing upon that knowledge, taking the grasp of the subjects, and then going on to focusing on your optionals. The third half is what I would say is starting of your exam attempt, then going on giving essay papers, ethics papers, and the last half is when you are completing your exam. So 2 years is entire course time. So you should be able to be with one subject for the entire 2 years. It should not be that you choose a subject, it will be very difficult to read every 2 hours for the same subject. It will be boring you or it will be very complicated. ಆ ಥರ ನಮ್ಮ ಸಬ್ಜೆಕ್ಟ್ಗಳನ್ನ ನಾವು ಚೂಸ್ ಮಾಡಬಾರ್ದು. ಕಮಿಂಗ್ ಟು ವೈ ಡಿಡ್ ಐ ಚೂಸ್ ಆಂಥ್ರೋಪಾಲಜಿ, ನಮ್ಮ ಬ್ಯಾಚಲ್ಲೇ ಔಟ್ ಆಫ್ ದೀಸ್ 10 MBBS ಸ್ಟೂಡೆಂಟ್ಸ್ ನಾವು ಬಂದಿರೋರಲ್ಲಿ 3 ಜನ ಆಂಥ್ರೋಪಾಲಜಿ ತೊಗೊಂಡ್ವಿ, ಒಬ್ಬ ಸೈಕಾಲಜಿ ತೊಗೊಂಡ್ರು, ಇನ್ನು ಉಳಿದವರು ಮೆಡಿಕಲ್ ಸೈನ್ಸ್ ಆಪ್ಷನ್ ತೊಗೊಂಡ್ರು. One reason why they chose was that they felt like even if I don't clear UPSC, medical science subject na ನಾನು ಬ್ರಷ್ ಮಾಡ್ತಿರೋದ್ರಿಂದ I will be able to go back ಅಂತ. My strategy was ಆ ಥರ ಆಪ್ಷನ್ ಇಟ್ಕೊಂಡ್ರೆ ಬ್ಯಾಕ್ ಆಫ್ ದಿ ಮೈಂಡ್ ಯಾವಾಗಲೂ ಸೇಫ್ ಆಗಿ ನಾವು ಇರೋ ಥರ ಆಗುತ್ತೆ. ಸೊ ಲೆಟ್ ಮಿ ಶಿಫ್ಟ್ ಔಟ್ ಆಫ್ ದ ಮೆಡಿಕಲ್ ಸೈನ್ಸ್ ಆಪ್ಷನ್ ಆ್ಯಂಡ್ ಟುಕ್ ದ ಆಂಥ್ರೋಪಾಲಜಿ. ನಿಮ್ಮಲ್ಲಿ ಒಂದು ಮೇನ್ ಆಗಿ ನಿಮಗೆ ಪ್ಯಾಷನೇಟ್, ಆ ಸಬ್ಜೆಕ್ಟ್ ಅರ್ಥ ಆಗುತ್ತಾ, ಅದ್ರ ಮೇಲೆ ಓದೋದಕ್ಕೆ ಇಂಟ್ರೆಸ್ಟ್ ಇದೆಯಾ ನೋಡಬೇಕು. ಸೆಕೆಂಡ್, ಸಿಲೆಬಸ್ ಬಗ್ಗೆನೂ ಫೋಕಸ್ ಮಾಡಬೇಕಾಗುತ್ತೆ. ಅನದರ್ ರೀಸನ್ ಮೆಡಿಕಲ್ ಸೈನ್ಸ್ ಇಸ್ ಅ ವಾಸ್ಟ್ ಆಪ್ಷನ್ ಇತ್ತು ನನಗೆ. ಕೆಲವು ಸಬ್ಜೆಕ್ಟ್ಗಳು ನಿಮಗೆ ಅರ್ಥ ಆಗದೆ ಇರೋದಂತ ಇದ್ರೆ ಹಿಸ್ಟ್ರಿ, ದೋಸ್ ಆರ್ ಕ್ವೈಟ್ ವೈಡ್ ಆಪ್ಷನಲ್ಸ್. ಸೊ ನಿಮಗೆ ಅಲ್ಲಿ ಇಂಟ್ರೆಸ್ಟ್ ಇಲ್ಲದೇನು ವೈಡ್ ಆಪ್ಷನಲ್ ತಗೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಅ ಸ್ಮಾಲ್ ಸಬ್ಜೆಕ್ಟ್ ವಿಚ್ ಯು ಕ್ಯಾನ್ ಆಕ್ಚುಲಿ ರಿವೈಸ್ ವಿದಿನ್ 1 month and then last revision within week and then last revision within 2 days just when you are going to give optional exam attempt during the mains exam. ಆ ಥರ ನೋಡಬೇಕಾಗತ್ತೆ. ಟ್ರೆಂಡ್ ಮತ್ತು ಪ್ಯಾಟರ್ನ್ ಬಗ್ಗೆ ಕೆಲವರು ಹೇಳ್ತಾರೆ. ಇವಾಗ ಲೈಕ್ ನಮ್ಮ ಬ್ಯಾಚಲ್ಲಿ ವೆನ್ ವಿ ಗಾಟ್ ಸೆಲೆಕ್ಟೆಡ್ ಇನ್ 2016 ಅಟೆಂಪ್ಟ್ ಇನ್ 2017, ಅವರ್ ಬ್ಯಾಚ್ ಔಟ್ಕಮ್ ವಾಸ್ 59 ಆಫ್ ಅಸ್ ಫ್ರಮ್ ಕರ್ನಾಟಕ ವಾಸ್ ಅಪಿಯರ್ಡ್ ಇನ್ ದಟ್ ಲಿಸ್ಟ್. ಆ ಟೈಮಲ್ಲಿ ಅವಾಗ ಇಟ್ ವಾಸ್ ಅ ಬೊನಾನ್ಸಾ ಫಾರ್ ಕರ್ನಾಟಕ, ಹಾಗೂ ಕನ್ನಡ ಆಪ್ಷನಲ್ ವಾಸ್ ಗೋಯಿಂಗ್ ಆನ್ ಅ ವೆರಿ ಹೈ ಹಿಟ್ಟಲ್ಲಿ ನಡೀತಾ ಇತ್ತು. ಸೊ ಅರೌಂಡ್ 35% ವೇರ್ ಫ್ರಮ್ ಕನ್ನಡ ಆಪ್ಷನಲ್. ಬಟ್ ಅದಾದಮೇಲೆ ಸೀಯಿಂಗ್ ದ ಟ್ರೆಂಡ್ ಸ್ವಲ್ಪ ಆಪ್ಷನಲ್, ಕನ್ನಡ ಆಪ್ಷನಲ್ಲು ಕಡಿಮೆ ಆಗ್ತಾ ಇದೆ. ದೆರ್ ಆರ್ ಪೀಪಲ್ ಸೇ ಸಮ್, ಇವಾಗ ಕೆಲವರು ಇಲ್ಲಿ ಚೆನ್ನಾಗಿರೋ ಕಾಲೇಜ್ಗಳಲ್ಲಿ ಅಥವಾ ಅವ್ರಿಗೆ ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟಲ್ಲಿ BSc ಮ್ಯಾಥ್ಸ್ ಅಥವಾ ಫಿಸಿಕ್ಸ್ ಮಾಡಿರ್ಬೋದು. ಆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಯು ಕ್ಯಾನ್ ಪರ್ಸ್ಯೂ ಇಟ್. ಇಲ್ಲದಿದ್ದರೆ ಓಪನ್ ಎಂಡೆಡ್ ಸಬ್ಜೆಕ್ಟ್ ಲೈಕ್ ಆಂಥ್ರೋಪಾಲಜಿ, ಸೋಷಿಯಾಲಜಿ ಆ್ಯಂಡ್ ಯು ಹ್ಯಾವ್ ಸೈಕಾಲಜಿ ಇರ್ಬೋದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್ ಈಸ್ ರೀಸೆಂಟ್ಲಿ ಬಿಕಮಿಂಗ್ ಎ ಗುಡ್ ಆಪ್ಷನಲ್. ಈ ಥರ ನೀವು ಹಲವಾರು ಆಪ್ಷನ್ಗಳನ್ನ ನೋಡಬೇಕಾಗತ್ತೆ. ಐ ವುಡ್ ಶ್ಯೂರ್ ದಟ್ ಇಲ್ಲಿ ಇರ್ಬೋದು, ಪ್ಲಸ್ ಇಲ್ಲಿರುವ ಬೇರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲೂ ನಿಮಗೆ 1-2 ಕ್ಲಾಸ್ಗಳನ್ನ ಫ್ರೀ ಡೆಮೋ ಥರ ಕೊಡ್ತಾರೆ, ಕೂತ್ಕೊಂಡು ಅದನ್ನು ಕ್ಲಾಸ್ ಕೇಳಿಸ್ಕೊಳ್ಳೋದಕ್ಕೆ ಯಾವ ಥರ ಇರಬೇಕು ಅಂತ. ಬಟ್ ಕ್ಲಾಸ್ಗಳಲ್ಲಿ ಹೇಳಿಕೊಡೋದು ಸರಾಸರಿಯಾಗಿ ಅರೌಂಡ್ 40% ಆಫ್ ಇಟ್ ಯೂಸ್ಫುಲ್, ಇನ್ನೂ 60% ನಿಮ್ಮ ಪ್ರಿಪ್ರೇಷನ್ನೇ ಹಾಕೊಳ್ಬೇಕಾಗತ್ತೆ. ಸೊ ಈ ಥರದ್ರಲ್ಲಿ ಟ್ರೈ ಇಟ್ ಔಟ್. ಬಟ್ ವಾಟ್ ಐ ವುಡ್ ಸಜೆಸ್ಟ್ ಇಸ್ ದಟ್ ಒನ್ಸ್ ಯು ಮ್ಯಾರಿ ದಟ್ ಆಪ್ಷನಲ್, ಯು ಸ್ಟಿಕ್ ವಿತ್ ಇಟ್. ಒಂದು ಆಪ್ಷನಲ್ ಹಿಡ್ಕೊಂಡು 1 year 2 year ಆಗಲಿ. ಈಗ ನಿಮಗೆ ಒಂದು ಆಪ್ಷನಲ್ನ ಹಿಡ್ಕೊಳ್ಳೋದಕ್ಕೆ ಬೇಕಾದ್ರೆ ಯು ಕ್ಯಾನ್ ಟೇಕ್ 3-4 ಟ್ರೈಸ್ ಮಾಡ್ಬೋದು.
ಬಟ್ ಒಂದ್ಸಲಿ ಮದುವೆ ಆದಮೇಲೆ ದೆನ್ ಯು ಶುಡ್ ಬಿ ದೇರ್ ವಿತ್ ಇಟ್. ಸೊ ಆ ಥರದ್ರಲ್ಲಿ ದೆನ್ ನಮ್ಮಲ್ಲಿ ಯಾಕೆ ಆಗ್ತಿತ್ತು ಅಂದರೆ, ಒನ್ ಆಫ್ ಮೈ ಫ್ರೆಂಡ್ ಫಾರ್ ದ ಎಂಟೈರ್ 2 years ಟೈಮಲ್ಲಿ 7 ಆಪ್ಷನಲ್ಗಳನ್ನ ಟ್ರೈ ಮಾಡಿದ್ದಾರೆ. ಪ್ರತಿ ಆಪ್ಷನಲ್ಗಳಿಗೆ 3 ತಿಂಗಳು ಕೊಡೋದು, ದೆನ್ ಶಿಫ್ಟಿಂಗ್ ಔಟ್ ಟು ದ ನೆಕ್ಸ್ಟ್ ಆಪ್ಷನಲ್. ದಟ್ ಈಸ್ ಅನ್ ಅನ್ನೆಸೆಸರಿ ವೇಸ್ಟ್ ಆಫ್ ಯುವರ್ ಟೈಮ್ ಆ್ಯಂಡ್ ಎನರ್ಜಿ. ಸೊ ಬಟ್ ಆನ್ ದಿ ಅದರ್ ಹ್ಯಾಂಡ್, ಒನ್ ಆಫ್ ಮೈ ಫ್ರೆಂಡ್ ಅವರು 4 ಅಟೆಂಪ್ಟನ್ನು ಮೆಡಿಕಲ್ ಸೈನ್ಸಲ್ಲಿ ಕೊಟ್ಟರು. ದೆನ್ ಹಿ ಫೆಲ್ಟ್ ಇಟ್ ಇಸ್ ನಾಟ್ ವರ್ತ್ ಇಟ್, ಶಿಫ್ಟೆಡ್ ಔಟ್ ಟು ಆಂಥ್ರೋಪಾಲಜಿ, ಇನ್ನೊಬ್ರು ಸೋಷಿಯಾಲಜಿ ತಗೊಂಡ್ರು. ದೆನ್ ಹಿ ವಾಸ್ ಏಬಲ್ ಟು ಕ್ಲಿಯರ್ ಇಟ್ ಇನ್ ದ ನೆಕ್ಸ್ಟ್ ಅಟೆಂಪ್ಟ್ ಇಟ್ ಸೆಲ್ಫ್. So this is how you should think for yourself what is the best, and you have to go by it. So I hope this answers your anthropology question in a bit detail. Coming to CSAT for biology, I will answer that first. So a CSAT exam started in 2014, and then after 2016 it was converted as an optional paper. 2014 in the 16 ಅವರಿಗೆ paper was almost equivalent to ನಮ್ಮ PUC ಲೆವೆಲಲ್ಲಿ ಮ್ಯಾಥಮೆಟಿಕ್ಸ್ ಪೇಪರ್ ಯಾವ ಥರ ಇರ್ತಿತ್ತು ಅಂಥ ಕ್ವಶನ್ಗಳೆಲ್ಲ ಬರ್ತಾ ಇತ್ತು. ಬಟ್ 2016 ಆನ್ವರ್ಡ್ಸ್ 2017 and 18 ದ ಪೇಪರ್ ವಾಸ್ ವೆರಿ ಈಸಿ ಬಿಕಾಸ್ ಇಟ್ ವಾಸ್ ಆಪ್ಷನಲ್ ಅಂತ ತುಂಬ ಈಸಿಯಾಗಿ ಎಲ್ಲರೂ ಕ್ಲಿಯರ್ ಮಾಡೋ ಥರ ಇತ್ತು. ಸೊ ದೆನ್ ದ UPSC ಇವಾಲ್ವ್ಡ್ ಇಟ್ ಸೆಲ್ಫ್ ಆ್ಯಂಡ್ ಹ್ಯಾವ್ ಮೇಡ್ ನೌ ದ ಪೇಪರ್ ಆಲ್ಮೋಸ್ಟ್ ಈಕ್ವಲೆಂಟ್ ಟು ದ ಲೆವೆಲ್ ಆಫ್ ಕ್ಯಾಟ್ ಅಂತ ಐ ಆಮ್ ಬೀಯಿಂಗ್ ಹಿಯರಿಂಗ್. ಸೊ ಅವರ್ ಸ್ಟ್ರಾಟಜಿ at our time doesn't work. So now I would suggest, if at all you are a bit weak in mathematics, there are 3 parts. One is a logical part, one is a comprehension part, one is a mathematics part. You have to understand in which part are you weak. ಕೆಲವರಿಗೆ ನಮಗೆ ಕನ್ನಡದಲ್ಲಿ ನಾವು ಓದೋರಿಗೆ ಕಾಂಪ್ರೆನ್ಷನ್ ಪಾರ್ಟ್ ತುಂಬ ಕಷ್ಟ ಅರ್ಥ ಆಗುತ್ತೆ, ಆ್ಯಂಡ್ ಕೌಂಟರ್ ಪಾರ್ಟ್ ನೋಡಿದರೆ ಬರೀ ಹಿಂದಿಯಲ್ಲಿರುತ್ತೆ, ನಮಗೆ ಗೊತ್ತಿರೋ ಭಾಷೆಯಲ್ಲಿ ಇರಲ್ಲ. ಸೆಕೆಂಡ್, ಲಾಜಿಕ್ ಅಷ್ಟು ಈಸಿಯಾಗಿ ಕನೆಕ್ಟ್ ಮಾಡೋದಕ್ಕಾಗಲ್ಲ. ಥರ್ಡ್ ಇಸ್ ಮ್ಯಾಥಮೆಟಿಕ್ಸ್ ವಿಲ್ ಬಿ ವೆರಿ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಕಾಂಪ್ರಹೆಂಡ್. ಇತ್ತೀಚೆಗೆ ಬೇರೆ ಪರ್ಮ್ಯುಟೇಷನ್ಸ್, ಕಾಂಬಿನೇಷನ್ಸ್, ಪ್ರೊಬಬಿಲಿಟಿ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇಟ್ ಈಸ್ ನಾಟ್ ಎವ್ರಿ ಒನ್ಸ್ ಕಪ್ ಆಫ್ ಟೀ. So which area you are weak in, go through those books in detail. CAT books ಅನ್ನೇ ತಗೊಂಡು ಓದಿ. ವಂಡರ್ಫುಲ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಟೀಚರ್ಸ್ ಇರ್ತಾರೆ, ಯು ಮೇ ಸಾಲ್ವ್ ಯುವರ್ ಡೌಟ್ಸ್ ವಿತ್ ದೆಮ್. ಡೂ ರಿಪೀಟೆಡ್ ಮಾಕ್ ಟೆಸ್ಟ್ಗಳನ್ನ ಮಾಡ್ತಾ ಇರಿ. ಹ್ಯಾವ್ ಅಬ್ಸಲ್ಯೂಟ್ ಕಂಟ್ರೋಲ್ ಓವರ್ ದ CSAT. ಕೆಲವರು ಏನು ಮಾಡ್ತಾರೆ, CSAT ಆಗುತ್ತೆ ಅಂತ ಒಂದು ಧೈರ್ಯದ ಮೇಲೆ ದಿ ಫೋಕಸ್ ಓನ್ಲಿ ಆನ್ ದ ಜನರಲ್ ಸ್ಟಡೀಸ್ ಪೇಪರ್. ಎಷ್ಟೋ ಜನರಲ್ಲೂ ಜನರಲ್ ಸ್ಟಡೀಸ್ ಪೇಪರ್ ವುಡ್ ಹ್ಯಾವ್ ಕ್ರಾಸ್ ದ ಲಿಮಿಟ್, ಬಟ್ ಅವರ CSAT ಅಲ್ಲಿ ಕಡಿಮೆ ಮಾರ್ಕ್ಸ್, ಹಾಫ್ ಮಾರ್ಕ್, 1.5 mark ಕಡಿಮೆ ಇರೋದಕ್ಕೆ ದೇ ವುಡ್ ನಾಟ್ ಬಿ ಕ್ಲಿಯರಿಂಗ್ ಪ್ರಿಲಿಮ್ಸ್. ಆ್ಯಂಡ್ ಇಲ್ಲಿ ದ ವರ್ಸರ್ ಪಾರ್ಟ್ ಇಸ್ ದಟ್ ನೀವು ಯಾವುದೇ ಲೆವೆಲಲ್ಲಿ ಫೇಲ್ ಆಗಿ, ಪ್ರಿಲಿಮ್ಸಲ್ಲಿ ಫೇಲ್ ಆಗಿ, ಮೇನ್ಸಲ್ಲಿ ಫೇಲ್ ಆಗಿ, ಇಂಟರ್ವ್ಯೂವಲ್ಲಿ ಫೇಲ್ ಆಗಿ, ಯಾವ ಕಾರಣಕ್ಕೆ ಫೇಲ್ ಆದ್ರಿ ಅಂತ ನಿಮಗೆ ಟಿಲ್ ದ ಸ್ಟಾರ್ಟ್ ಆಫ್ ದ ನೆಕ್ಸ್ಟ್ ಅಟೆಂಪ್ಟ್ ನಿಮಗೆ ಗೊತ್ತಾಗಲ್ಲ. ಯಾಕಂದರೆ ಮಾರ್ಕ್ಸನ್ನೆಲ್ಲ ಅವರು ಲಾಸ್ಟಿಗೆ ರಿಸಲ್ಟ್ ಬಂದ ಮೇಲೆ ರಿಲೀಸ್ ಮಾಡ್ತಾರೆ. ಸೊ ಈವನ್ ಇಫ್ ಯು ಫೇಲ್ ಇನ್ ಪ್ರಿಲಿಮ್ಸ್ ಇನ್ CSAT, ಯು ಡೋಂಟ್ ನೋ ವೆದರ್ ಇಟ್ ವಾಸ್ ಜನರಲ್ ಸ್ಟಡೀಸ್ ವೀಕ್ ಇತ್ತಾ, ನಿಮ್ಮ CSAT ವೀಕ್ ಇತ್ತಾ ಅಂತ ನಿಮಗೆ ಯಾವ ಏರಿಯಾದಲ್ಲಿ ಫೋಕಸ್ ಮಾಡಬೇಕಂತೂ ನಿಮ್ಗೆ ಗೊತ್ತಾಗಲ್ಲ, ಅನ್ಲೆಸ್ ಅಂಡ್ ಅಂಟಿಲ್ you evaluate and you find that your CSAT was very bad or your GS was very bad ಅಂತ. ಅದೇ ಥರ ಮೇನ್ಸಲ್ಲಿನೂ essay paper didn't work, ಎಥಿಕ್ಸ್ ಚೆನ್ನಾಗಾಗಲಿಲ್ವಾ, ಯಾವ GSಗಳಲ್ಲಿ ಪ್ರಾಬ್ಲಮ್ ಆಯ್ತಾ, ಆಪ್ಷನಲ್ ವೀಕ್ ಇದೆಯಾ ಅಂತ. ದಿಸ್ ಈಸ್ ಒನ್ ಏರಿಯಾ ವೇರ್ ಯು ಶುಡ್ ಬಿ ರೆಡಿ ಟು ಇವಾಲ್ಯುಯೇಟ್ ಯುವರ್ ಸೆಲ್ಫ್. ಸೊ ದಿಸ್ ಈಸ್ ವಾಟ್ ಐ ವುಡ್ ಸಜೆಸ್ಟ್ ಫಾರ್ CSAT. Quite dedicated ಆಗಿ ಅದಕ್ಕೆ ಟೈಮ್ ಕೊಡಿ. Be comfortable in clearing CSAT. Then only focus also on the GS. Next, moving on to time management. Time management is something which you should be able to evaluate yourself and have your own timetable. So it doesn't mean that every day you should give 12+ hours ಕೊಡಲೇಬೇಕು ಅನ್ನೋದೇನಿಲ್ಲ. ಬಟ್ ಆನ್ ಅನ್ ಎವರೇಜ್ ಇಫ್ ಯು ಆರ್, ಇಟ್ ಡಿಪೆಂಡ್ಸ್ ಆನ್ ಯುವರ್ ಸಿಚುವೇಶನ್ ಆಲ್ಸೋ. ಕೆಲವರು ಜಾಬ್ ಮಾಡ್ಕೊಂಡು ಮಾಡ್ತಾ ಇರ್ಬೋದು, ಇಲ್ಲಿ ಕೆಲವು ಕೂತವ್ರು ಇವಾಗ ಫೈನಲ್ ಇಯರ್ ಅವ್ರ ಇಂಟರ್ನ್ಶಿಪ್, ಅವ್ರ ಕೆಲಸಗಳು ಇದ್ದೇ ಇರುತ್ತೆ. ಇನ್ನು ಕೆಲವರು ಡೆಡಿಕೇಟೆಡ್ ಪ್ರಿಪ್ರೇಷನ್ ಕೊಡ್ತಾ ಇರ್ತಾರೆ. ಸೊ ಡಿಪೆಂಡಿಂಗ್ ಆನ್ ಯುವರ್ ಲೈಫ್ ಸ್ಟೈಲ್, ಅಟ್ ಲೀಸ್ಟ್ ಇವಾಗ ಇಫ್ ಯು ಆರ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಟು ದಿಸ್ ಪ್ರಿಪ್ರೇಷನ್ ವಿದೌಟ್ ಎನಿ ಅದರ್ ಕಮಿಟ್ಮೆಂಟ್ಸ್, 7 hours per day is something which we routinely think must be given to the exam. But doesn't mean that you should be only focused only on UPSC for the entire time ಅಂತಲ್ಲ. We were also going out, ನಮ್ಮ ಫ್ರೆಂಡ್ಸ್ ಒಟ್ಟಿಗೆ ಇಲ್ಲಿ ಹೋಟೆಲ್ಗಳಿಗೆ ಹೋಗ್ತಾ ಇದ್ವಿ, ಮೂವೀಸ್ ವುಡ್ ಹ್ಯಾವ್ ಬೀನ್ ಸೀನ್ ಒನ್ಸ್ ಅ ಮಂತ್ ಎಲ್ಲ ನಾವು ನೋಡ್ತಾ ಇದ್ವಿ. So you should have your own entertainment space, you should have your own recreation space to come out. But ಹಾಗೆ ಅಂತ your paper should be, your UPSC should always be back of your mind. ನಾನು ಏನು ಹೇಳ್ತೀನಿ ಅಂದರೆ, ಇವಾಗ ಬಿಫೋರ್ ಕಮಿಂಗ್ ಟು UPSC ಜರ್ನಿ, ಇವಾಗೆಲ್ಲ ಒಂದು ಟೀ ಸ್ಟಾಲಿಗೆ ಹೋಗಿ ಟೀ ಕುಡಿತಿರ್ಬೇಕಾದ್ರೆ ವಿ ವುಡ್ ಬಿ ಟಾಕಿಂಗ್ ಅಬೌಟ್ ಸೇ ಪಾಲಿಟಿಕ್ಸ್, ಸ್ಪೋರ್ಟ್ಸ್, ಮೂವೀಸ್ ಎಲ್ಲ ಮಾತಾಡ್ತೀವಿ. ಈಗ ಅದೇ ಟೀ ಸ್ಟಾಲಿಗೆ ಹೋಗ್ತೀವಿ, ಅಲ್ಲೇ ಕುಡಿತೀವಿ, ಬಟ್ ಮಾತಾಡ್ತಿರೋದು ವಿ ವುಡ್ ಬಿ ಸ್ಪೀಕಿಂಗ್ ಆಫ್ ಇಂಟರ್ನ್ಯಾಷನಲ್ ಅಫೇರ್ಸ್, ಎನ್ವೈರ್ಮೆಂಟು, ಸೋಷಿಯಾಲಜಿ, ಆ ಥರ. So that should be the mindset change which is supposed to happen in us. If you find that ಇನ್ನೊಂದು ಏನಾಗುತ್ತೆ ಅಂದರೆ, there are few researchers amongst us. ಈಗ ಯಾವುದೋ ಒಂದು ಸಬ್ಜೆಕ್ಟ್ ತೊಗೊಂಡ್ರೆ ಅದ್ರ ಬಗ್ಗೆ ಡೀಪಾಗಿ ಡೀಟೇಲ್ ಆಗಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕಾಗತ್ತೆ ಅಂತ.
ಸೊ ವಾಟ್ ಐ ವುಡ್ ಸಜೆಸ್ಟ್ ಇಸ್ ದಟ್ ಕೋರ್ ಆಗಿ ನಿಮ್ಮ NCERT ಇಸ್ ಓನ್ಲಿ ಬ್ಯಾಕ್ ಬೋನ್. ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅವರು ಅವ್ರದೇ ನೋಟ್ಸ್ಗಳನ್ನ ಕೊಡ್ತಾರೆ, ಬಟ್ ಸ್ಟಿಲ್ ಐ ಆಲ್ವೇಸ್ ರೆಕಮೆಂಡ್ ಯಾವುದೇ ಸಬ್ಜೆಕ್ಟ್ಗಳು ಕೋರ್ ಸಬ್ಜೆಕ್ಟ್ಗಳಿಗೆ ಬೇಸಿಸ್ ಶುಡ್ ಬಿ ದ NCERT. ಯಾಕಂದರೆ ಸ್ಪೆಷಲಿ ಪ್ರಿಲಿಮ್ಸ್ಗಳಲ್ಲಿ ವರ್ಬ್ಯಾಟಿಮ್ ಸೆಂಟೆನ್ಸಸ್ ಆರ್ ಬೀಂಗ್ ಪಿಕ್ಡ್ ಔಟ್ ಆಫ್ NCERT ಬುಕ್ಸ್ ಆ್ಯಂಡ್ ಬೀಂಗ್ ಗಿವನ್ ಇನ್ ಪ್ರಿಲಿಮ್ಸ್ ಪೇಪರ್. ಸೊ ದಟ್ ಈಸ್ ಯುವರ್ ಇದು ನಿಮ್ಮ NCERT ಆಗುತ್ತೆ. ನ್ಯೂಸ್ ಪೇಪರ್ ಹಿಂದೂ ಆ್ಯಂಡ್ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಇರುವ ಆರ್ಟಿಕಲ್ಗಳನ್ನ ಫಸ್ಟ್ ಒಂದು 6 ತಿಂಗಳು, ದಿಸ್ ವಾಸ್ ಮೈ ಸ್ಟ್ರಾಟಜಿ, ಫಸ್ಟ್ 6 to 8 months ಯು ರೀಡ್ ರಿಲಿಜಿಯಸ್ಲಿ. ದಿವಸಕ್ಕೆ 2 ರಿಂದ 3 ಗಂಟೆ 3.5 ಗಂಟೆ ಸ್ಟಾರ್ಟಿಂಗಲ್ಲಿ ನಾವು ಪೇಪರ್ಗಳಿಗೆ ಕೊಡ್ತಾ ಇದ್ವಿ. ಹಾಗೆ ಹೋಗ್ತಾ ಯು ವಿಲ್ ಗೆಟ್ ಯುವರ್ ಎವರೇಜ್ ಟೈಮ್ ಟು 1 hour to 1 hour 15 minutes ಪರ್ ಪೇಪರ್. ಬಟ್ ಆಮೇಲೆ ಏನಾಯಿತು, ವೆನ್ ಐ ಆಫ್ಟರ್ ವರ್ಡ್ಸ್ ಮುಂದೆ ಹೋಗಬೇಕಾದ್ರೆ ಪೇಪರ್ಗಳಿಗೆ ಅಷ್ಟು ಟೈಮ್ ಕೊಡೋದಕ್ಕಿಂತ ದೇರ್ ಆರ್ ಮಲ್ಟಿಪಲ್ ವೆಬ್ಸೈಟ್ಸ್ ವಿಚ್ ಆಕ್ಚುಲಿ ಕನ್ಸಿಸ್ಟ್ಸ್ ದ ಎಂಟೈರ್ ಡೇಸ್ ನ್ಯೂಸ್ ಪೇಪರ್ ಟು ದೇರ್ ಓನ್ ನ್ಯೂಸ್ ಆರ್ಟಿಕಲ್ಸ್. ಐ ವಾಸ್ ರೆಫರಿಂಗ್ ಟು ಇನ್ಸೈಟ್ಸ್ ಆನ್ ಇಂಡಿಯಾ. ಒಂದು ದಿವಸದ ಅವ್ರು ಚೆನ್ನಾಗಿ ನೋಟ್ಸ್ ಮಾಡಿ ಕೊಡ್ತಿದ್ರು. ಹಾಗೆ ದೇರ್ ಆರ್ ಮಲ್ಟಿಪಲ್ ಅದರ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ವಿಚ್ ಕಮ್ ಅಪ್ ದೇರ್ ಮಂತ್ಲಿ ಮ್ಯಾಗಝೀನ್ ಅಂತ. ವಿ ವರ್ ರೆಫರಿಂಗ್ ವಿಷನ್ ಎಟ್ ದಟ್ ಟೈಮ್, ವಿಷನ್ IAS ಮಂತ್ಲಿ ಮ್ಯಾಗಝೀನ್. ಹೀಗೆ ಇದರೊಟ್ಟಿಗೆ ಯಾವುದೇ ಬೇರೆ ಆರ್ಟಿಕಲ್ಗಳಿರ್ಬೋದು ಅಥವಾ ಇನ್ಸೈಟ್ಸ್ ಅಲ್ಲೂ, ಯಾಕಂದರೆ ಫುಲ್ ಬುಕ್ ಓದೋದಕ್ಕೆ ಕಷ್ಟ ಆಗ್ತಿತ್ತು. ಓದೋದಿದ್ರು it would have been like a monthly magazine. You would not be getting, like if I want to read something about science and tech or India's defense ಬಗ್ಗೆ ಓದಬೇಕಂತಿದ್ರೆ there is no concise notes to be done on that. ಆ ಥರ ಇರ್ತಿರ್ಲಿಲ್ಲ. ಸೊ ನನ್ನಲ್ಲೇ ನಾನು ಎವರ್ ನೋಟ್ ಅನ್ನೋ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ನನ್ನ ನೋಟ್ಸ್ಗಳನ್ನ ನಾನು ಕಾಪಿ ಪೇಸ್ಟ್ ಮಾಡಿ ಅದರಲ್ಲಿ ಇಟ್ಕೊಳ್ತಾ ಇದ್ದೆ. ಸೊ ದಿಸ್ ಈಸ್ ಮೈ ಪ್ರಿಪ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಗೋಯಿಂಗ್ ವಿತ್ ದ ನ್ಯೂಸ್ ಪೇಪರ್ ಆ್ಯಂಡ್ ದ ಕರೆಂಟ್ ಅಫೇರ್ಸ್. ಇದಿಷ್ಟು ಬಿಟ್ಟು ದಿಸ್ ಈಸ್ ಸಮಥಿಂಗ್ ವಿಚ್ ಇಸ್ ಬೇಸಿಕ್, ಎವ್ರಿಬಡಿ ಮಾಡಲೇಬೇಕು. ಇದು ಬಿಟ್ಟು ಇಫ್ ಅಟ್ ಆಲ್ ದೇರ್ ಆರ್ ಅದರ್ ಪೇಪರ್ಸ್, ಹಳೆ ಪೇಪರ್ಗಳನ್ನ ಸಾಲ್ವ್ ಮಾಡ್ತಾ ಇರೋದಿರ್ಬೋದು, ಮಾಕ್ ಟೆಸ್ಟ್ಗಳನ್ನ ಬೇರೆ ಕೊಡ್ತಾ ಇರೋದಿರ್ಬೋದು, ಈ ಥರ ಮಾಡ್ತಾ ಯು ಶುಡ್ ಬಿ ಏಬಲ್ ಟು ಸ್ವೆಟ್ ಅ ಲಾಟ್. ಅಟ್ಲೀಸ್ಟ್ 20 to 25 ಫುಲ್ ಲೆಂತ್ ಪೇಪರ್ಗಳನ್ನ ಪ್ರಿಲಿಮ್ಸ್ ಮುಂಚೆ ಒಂದು ಕೊಡಬೇಕಾಗತ್ತೆ. ಆ್ಯಂಡ್ ಯುವರ್ ಎವರೇಜ್ ಶುಡ್ ಬಿ, ಇವಾಗ ಏನಾಗುತ್ತೆ, ಒಂದು ಪೇಪರ್ಗಳಲ್ಲಿ 120, 130 ಬರ್ಬೋದು, ಇನ್ನೊಂದು ಪೇಪರಲ್ಲಿ 70, 80 ಬರ್ಬೋದು. ಬೋತ್ ಶುಡ್ ನಾಟ್ ಇಲೇಟಿವ್ ಆರ್ ಶುಡ್ ನಾಟ್ ಡಿಪ್ರೆಸ್ ಯು. ಯು ಶುಡ್ ಬಿ, ಇವಾಗ ಆ್ಯಕ್ಚುಲಿ ಒಂದು ಅಡ್ವಾಂಟೇಜ್ ಏನಾಗುತ್ತೆ, ನಾವು ಮನೇಲಿ ಕೂತ್ಕೊಂಡು ಪೇಪರ್ ಮಾಡ್ತಾ ಇದ್ರೆ ನಮಗೆ ಸ್ಕೋರ್ ಗೊತ್ತಾಗುತ್ತೆ ಬಿಟ್ಟರೆ ರ್ಯಾಂಕಿಂಗ್ ಗೊತ್ತಾಗಲ್ಲ. ಬಟ್ ವೆನ್ ಯು ಸಿಟಿಂಗ್ ಇನ್ ಅ ಗ್ರೂಪ್ ಆಫ್ ಸೇ 50-60 ಪೀಪಲ್ ಆ್ಯಂಡ್ ಇಫ್ ಯು ಆರ್ ಕಮಿಂಗ್ ಇನ್ ದಿ ಟಾಪ್ 5, ಟಾಪ್ 10, ಟಾಪ್ 20 ಓವರ್ ದೇರ್, ಯು ವಿಲ್ ಬಿ ಏಬಲ್ ಟು ಇವ್ಯಾಲ್ಯೂಯೇಟ್ ಯುವರ್ ಸೆಲ್ಫ್. ಎಲ್ಲಿ ನಮ್ಮದು ಪ್ರಾಬ್ಲಮ್ ಆಗ್ತಿದೆ, ವಿಚ್ ಈಸ್ ಮೈ ವೀಕ್ ಏರಿಯಾ ಅಂತ ಸ್ಟಡಿ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ಗೋಯಿಂಗ್ ಬೈ ದ ಅಟೆಂಪ್ಟಿಂಗ್ ದ ಪ್ರಿಲಿಮ್ಸ್ ಪೇಪರ್ ಆ್ಯಂಡ್ ಫೋಕಸಿಂಗ್ ಆನ್ ದ ಟೈಮ್ ಮ್ಯಾನೇಜ್ಮೆಂಟ್. ಸೊ ದೆನ್ ಲಾಸ್ಟ್ ಕ್ವಶನ್, ಇವಾಗ ಎಲ್ಲ ಪ್ರೊಫೆಷನಲ್ ಕೋರ್ಸ್ ಆ್ಯಂಡ್ ಸ್ಪೆಷಲಿ ದೋಸ್ ಹೂ ಆರ್ ಕಮಿಂಗ್ ಫ್ರಮ್ ಕೋರ್ಸಸ್ ಲೈಕ್ ಡಾಕ್ಟರ್ ಇರ್ಬೋದು, ಇಲ್ಲ ಕೆಲವು PhD ಮಾಡಿರೋ ಡಾಕ್ಟರ್ಗಳಿರ್ಬೋದು, ಇಲ್ಲ ಇಂಜಿನಿಯರಿಂಗ್ ಮಾಡಿ ಒಂದು 3-4 ವರ್ಷ ಕೆಲಸ ಮಾಡಿರೋರು ಇರ್ಬೋದು. ದ ಮೇನ್ ಕ್ವಶನ್ ದೇ ಆಸ್ಕ್ ಇಸ್ ವೈ ಆರ್ ಯು ಕಮಿಂಗ್ ಟು IAS ಫಾರ್ ಲಿವಿಂಗ್ ಯುವರ್ ಡಿಗ್ರಿ ಅಂತ. ಸ್ಪೆಷಲಿ ನಮ್ಮ MBBS ಆ್ಯಂಡ್ BDS ಇರೋರಿಗೆ ಕೇಳ್ತಾರೆ ದಟ್ ಯು ಆರ್ ವೇಸ್ಟಿಂಗ್ ಎ ಪ್ರೊಫೆಷನಲ್ ಕೋರ್ಸ್ ಫಾರ್ ವಿಚ್ ಗೌರ್ಮೆಂಟ್ ವುಡ್ ಹ್ಯಾವ್ ಪೇಡ್ ಸೋ ಮಚ್ ಮನಿ ಫಾರ್ ಇಟ್ ಅಂತ. ನನಗೂ ಇದೆಲ್ಲ ಇಂಟರ್ವ್ಯೂಲಿ ಕ್ವಶನ್ ಕೇಳಿದ್ರು ಯಾಕೆ ಅಂತ. ಆ್ಯಂಡ್ ದಟ್ ಆನ್ಸರ್ ಕೆನ್ ನಾಟ್ ಬಿ ಎ ಜೆನ್ರಿಕ್ ಆನ್ಸರ್ ವಿಚ್ ಐ ವಿಲ್ ಟೆಲ್. ಇಟ್ ಶುಡ್ ಬಿ ಸಮಥಿಂಗ್ ವಿಚ್ ಶುಡ್ ಕಮ್ ಫ್ರಮ್ ವಿದಿನ್ ಯು. ಇದ್ರ ಬಗ್ಗೆ ನೀವೇ ಯೋಚನೆ ಮಾಡಿ. ಇಟ್ ಮೇ ಬಿ ಯುವರ್ ಸ್ಪಿರಿಟ್ ಫಾರ್ ಸರ್ವಿಸ್, ಇಟ್ ಮೇ ಬಿ ದಟ್ ಯು ವಾಂಟ್ ಟು ಹ್ಯಾವ್ ಅ ಡೈವರ್ಸ್ ಕೆರಿಯರ್ ಆಪರ್ಚುನಿಟೀಸ್. ಯಾಕಂದರೆ ಗಿವಿಂಗ್ ಎನ್ ಎಕ್ಸಾಂಪಲ್, ಇಫ್ ಅಟ್ ಆಲ್ ಲೈಕ್ ಈಗ ಫೀಲ್ಡಲ್ಲಿ ಇರಬೇಕಾದ್ರೆ ಜಿಲ್ಲಾ ಪಂಚಾಯತಲ್ಲಿ ಒಂದು CEO ಆಗಿದ್ದರೆ ದ ಡಿಪಾರ್ಟ್ಮೆಂಟ್ಸ್ ವಿಚ್ ಕಮ್ ಅಂಡರ್ ಯು ಆರ್ ಎನಾರ್ಮಸ್. ಲೈಕ್ ಎಜುಕೇಷನ್ ಕಮ್ಸ್ ಅಂಡರ್ ಯು, ಹೆಲ್ತ್, ವುಮೆನ್ ಆ್ಯಂಡ್ ಚೈಲ್ಡ್ ಎಂಪವರ್ಮೆಂಟ್, ಸೋಷಿಯಲ್ ಜಸ್ಟಿಸ್, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಅನಿಮಲ್ ಹಸ್ಬೆಂಡ್ರಿ, ಹೀಗೆ ಹಲವಾರು ಕಾರ್ಯಕ್ರಮಗಳು ಬರುತ್ತೆ. ಸೊ ನಿಮ್ಮ ಒಂದು ಡೇಯಲ್ಲಿ ಸ್ಟಾರ್ಟಿಂಗ್ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಆಫೀಸ್ ಇಂದ, ಮನೆಯಿಂದ ಹೊರಡ್ಬೇಕಾದ್ರೆ ಯು ಕ್ಯಾನ್ ಗೋ ಟು ಸಮ್ ಪ್ರೈಮರಿ ಹೆಲ್ತ್ ಸೆಂಟರ್ ಅಥವಾ ತಾಲೂಕ್ ಹಾಸ್ಪಿಟಲ್, ಸಿ ಹೌ ಇಟ್ ಈಸ್ ಫಂಕ್ಷನಿಂಗ್. ಅಲ್ಲಿಂದ ಒಂದು ಪ್ರೈಮರಿ ಸ್ಕೂಲಿಗೆ ಹೋಗಿ ಅಲ್ಲಿ ಎಜುಕೇಷನ್ ಸರಿಯಾಗಿ ಆಗ್ತಾ ಇದೆಯಾ, ಮಗುವಿಗೆ ಮಿಡ್ ಡೇ ಮೀಲಲ್ಲಿ ಕ್ವಾಲಿಟಿ ಚೆನ್ನಾಗಿದೆಯಾ, ಕ್ವಾಂಟಿಟಿ ಕರೆಕ್ಟಾಗಿ ಆಗ್ತಾ ಇದೆಯಾ, ಟೀಚರ್ಸ್ ಅಟೆಂಡೆನ್ಸ್ ಇದೆಯಾ. ದೆನ್ ಯು ಗೋ ಫ್ರಮ್ ದೇರ್, ಗೋ ಟು ಸಮ್ ಫೀಲ್ಡಲ್ಲಿ. ಇವಾಗ ದೇರ್ ಇಸ್ ಎ ಪ್ರೋಗ್ರಾಮ್ ಕಾಲ್ಡ್ ನರೇಗಾ. ಐ ಹೋಪ್ ಸಮ್ ಆಫ್ ಯು ಹ್ಯಾವ್ ಹರ್ಡ್ ಅಬೌಟ್ ಇಟ್. ವೇರ್ ವಿ ಗಿವ್ ವೇಜಸ್ ಫಾರ್ ಡೈಲಿ ಲೇಬರ್ ಬೀಯಿಂಗ್ ಡನ್. ಸೊ ಆ ಕೆಲಸಗಳು ಹೇಗಾಗ್ತಾ ಇದೆ ಅನ್ನೋದು ನೋಡೋಕ್ಕಾಗುತ್ತೆ. ಸೊ ಒನ್ ಡೇ ಅಲ್ಲಿ ಯು ವಿಲ್ ಬಿ ಏಬಲ್ ಟು ಗೆಟ್ ಅ ಡೈವರ್ಸ್ ವ್ಯೂ ಆಫ್ ವಾಟ್ ಈಸ್ ಗೋಯಿಂಗ್ ಆನ್ ಇನ್ ದ ಸೊಸೈಟಿ ವಿಚ್ ವಿಲ್ ಹೆಲ್ಪ್ ಯು ಟು ಇಂಪ್ಲಿಮೆಂಟ್ ಯುವರ್ ಡಿಸಿಷನ್ಸ್. ಸೊ ಈ ಕೆರಿಯರ್ ಪ್ರಾಸ್ಪೆಕ್ಟ್ ನಿಮಗೆ ಬೇಕಾ? ಸೊ ದಟ್ ಆನ್ಸರ್ ಮಸ್ಟ್ ಕಮ್ ಫ್ರಮ್ ವಿದಿನ್ ಯು. ಆ ಆನ್ಸರ್ಗೆ ನೀವು ಸ್ಟಿಕ್ ಆಗಿರಿ. ಆ್ಯಂಡ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಆರ್ ಮೈ ಎಕ್ಸ್ಪೀರಿಯನ್ಸ್ ಇಸ್ ದಟ್ ಯುವರ್ original and your own natural answer will be the one which will be the best one to be told over there. So this is the first round of questions. ಈಗ ಏನಾದ್ರು ಬೇರೆ ಕ್ವಶನ್ಗಳಿದ್ರೆ we can hear off, or then if there is a specific area where you are interested to listen to, like ಟ್ರೈನಿಂಗ್ ಯಾವ ಥರ ಆಗುತ್ತೆ ಅಥವಾ ಇಂಟರ್ವ್ಯೂ ಯಾವ ಥರ ಆಗುತ್ತೆ ಅವ್ರ ಮೇನ್ಸಲ್ಲಿ ಯಾವ ಥರ ಬರೀಬೇಕು, you may ask about. Yes, please. Please introduce yourself, Michael. Sir, my name is Dheeraj. So, sir, when you read the Hindu editorial column, and there are a lot of things and information in the newspaper, what should we more focus on?
is the question, sir. Yes. Anybody else? ಸರ್ ಪ್ರಿಪೇರ್ ಆಗ್ತಿರೋ ಆಸ್ಪಿರೆಂಟ್ಸ್ಗೆ ಡೈವರ್ಸಿಫೈಡ್ ಆಗಿ ಎಲ್ಲ ಸೊಸೈಟಿಯಲ್ಲಿ ನೋಡೋಕೆ ಸಿಗುತ್ತಲ್ಲ ಸೊಸೈಟಿಯಲ್ಲಿ ನಾವು ಏನು ಅಬ್ಸರ್ವ್ ಮಾಡಿದರೆ ಅದು ನಮ್ಗೆ ನಾಳೆ ಟ್ರೈನಿಂಗಲ್ಲಿ ಅಥವಾ ಆ್ಯಕ್ಚುಲಿ ಬ್ಯೂರೋಕ್ರಾಟ್ ಆಗಿ ಬಂದಮೇಲೆ ಹೆಲ್ಪ್ ಆಗುತ್ತೆ. ಸೊ ಸೊಸೈಟಿಯಲ್ಲಿ ನಾವು ಪ್ರಿಪೇರ್ ಆಗ್ತಾ ಏನೇನೆಲ್ಲ ಗಮನಿಸಬೇಕು ಮತ್ತು ಅಬ್ಸರ್ವ್ ಮಾಡಿ. Yes. So as there are very few questions, I'd like to take this opportunity to ask one more time. So please brief about what are the challenges the civil services aspirants should keep in mind, what they are actually preparing for, what they'll face when they actually join the services. So can you please brief the students on that as well, sir? Yes, first let me take the newspaper question. Here, especially when you are reading, if I may in general about newspaper, starting early you won't know what is important, what is UPSC worthy, what is not UPSC worthy. You will read from starting to end. You one thing and also you will be reading the static information. You will be attempting and interacting with the teachers here. You will be giving few tests. Which are the questions which are likely to come from paper and that. You will be understanding that usually media news and sports news are actually not useful. But even there, you should be selective. Sports news is not useful, but at all there are some new technologies being introduced. Note then going on, there are crime news which are not at all useful. There are political news which are not at all useful. But even there, when we speak about political news, we would have heard that 371J ಬಗ್ಗೆ parliamentally ಗಲಾಟೆಗಳು ನಡೀತಾ ಇದೆ ಅಂತ we may be reading. The galate may not be useful, but the 371J is useful. You should be able to selectively pick up the article. Focusing on science and technology ಅನ್ನೋದು ಒಂದು ಪೇಪರ್ ಬರುತ್ತೆ, that must be always read upon. ಎಡಿಟೋರಿಯಲ್ಗಳಿಗೆ ಬಂದರೆ, ಇಫ್ ಅಟ್ ಆಲ್ ಹಿಂದೂ ಅಲ್ಲಿ ಎಡಿಟೋರಿಯಲ್ ಬಂದರೆ ಮೇನ್ ಒಂದು ದೊಡ್ಡ ಎಡಿಟೋರಿಯಲ್ ಇರುತ್ತೆ, ಸೈಡಲ್ಲಿ ಎರಡು ಎಡಿಟೋರಿಯಲ್ ಇರುತ್ತೆ. ಸೈಡಲ್ಲಿರೋ ಎರಡು ಎಡಿಟೋರಿಯಲ್ಸ್ ಆರ್ ಆಕ್ಚುಲಿ ಹೈಲಿ ನ್ಯೂಟ್ರಿಷಿಯಸ್ ಅಂತ ಹೇಳ್ತಾರೆ. ತುಂಬ ಸಣ್ಣ ಇದರಲ್ಲಿ ಒಂದು ಒಳ್ಳೆ ಒಪಿನಿಯನ್ ಅನ್ನು ಕೊಟ್ಟಿರ್ತಾರೆ. ಇಟ್ ಮೇ ಬಿ ಅಬೌಟ್ ಎನಿ ಸೋಷಿಯಲ್ ಇಶ್ಯೂಸ್, ಇಟ್ ಮೇ ಬಿ ಅಬೌಟ್ ಎನಿ ಎಜುಕೇಷನಲ್ ಇಶ್ಯೂಸ್, ಇಟ್ ಮೇ ಬಿ ಅಬೌಟ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಅದರಲ್ಲಿ ಕೀಯಾಗಿ ಒಂದು ಒಪಿನಿಯನ್ ಇದ್ರೆ ಒಪಿನಿಯನ್ಗಳನ್ನ ಪಿಕಪ್ ಮಾಡ್ಕೊಳ್ಳಿ. ಲಾರ್ಜ್ಲಿ ನಿಮಗೆ ಫ್ಯಾಕ್ಟ್ಸ್ಗಳು ಬೇರೆ ಎಲ್ಲ ಪೇಪರ್ಗಳಲ್ಲಿ ಸಿಗುತ್ತೆ. ಒಪಿನಿಯನ್ಗಳನ್ನ ಯಾವ ಥರ ಹಾಕಬೇಕು ಅಂತ ಎಡಿಟೋರಿಯಲ್ಗಳಿಂದ ನೀವು ತಿಳ್ಕೊಳ್ತೀವಿ. ಸೊ ಪಿಕಪ್ ದೋಸ್ ಫ್ರಮ್ ದೋಸ್ ಟು ಸ್ಮಾಲ್ ಆರ್ಟಿಕಲ್ಗಳಿಂದ ಚೆನ್ನಾಗಿರೋದು ಸಿಗುತ್ತೆ. ಡಿಫರೆಂಟ್ ಟೈಪ್ಸ್ ಅಲ್ಲಿ ಮಾಡ್ತಾರೆ ಇವಾಗ. ಸಮ್ ಪೀಪಲ್ ಆರ್ ವೆರಿ ಕಂಫರ್ಟಬಲ್ ಮೇಕಿಂಗ್ ನೋಟ್ಸ್, ಬಟ್ ದೇ ಮೇಕ್ ಅ ಲಾಟ್ ಆಫ್ ನೋಟ್ಸ್. ಬಟ್ ದ ಕೀ ಥಿಂಗ್ ವಿಚ್ ಈಸ್ ಟು ಬಿ ರಿಮೆಂಬರ್ಡ್ ಇಸ್ ದೋಸ್ ನೋಟ್ಸ್ ಶುಡ್ ನಾಟ್ ಬಿ ಜಸ್ಟ್ ಲೈಯಿಂಗ್ ಡೌನ್ ಓವರ್ ದೇರ್. ಅದನ್ನು ಕಾಲಕ್ಕೆ ಬೇಕಾದಾಗ ರಿವೈಸ್ ಮಾಡೋ ಥರ ನಿಮಗೆ ಆಕ್ಸೆಸಿಬಲ್ ಆಗಿ ಇರಬೇಕು. ಕೆಲವರು ಹೂ ಆರ್ ಕಂಫರ್ಟೇಬಲ್ ವಿತ್ ಡಿಜಿಟಲ್ ಟೆಕ್ನಾಲಜಿ, ಅವರು ಅದನ್ನು ಹೇಳಿದಾಗೆ ನಾನು ಎವರ್ ನೋಟಲ್ಲಿ ನೋಟ್ ಮಾಡ್ತಾ ಇದ್ದೆ. ಸೊ ದರ್ ವುಡ್ ಹ್ಯಾವ್ ಬಿನ್ ಕಂಪಾರ್ಟ್ಮೆಂಟ್ಸ್ ಲೈಕ್ ಪಾಲಿಟಿ, ಎಕಾನಮಿ, ಜಿಯೋಗ್ರಫಿ ಅಂತ. ಅದ್ರ ಕೆಳಗಡೆಗೆ ಒಂದು 5-6 ಸಬ್ ಕಾಂಪೊನೆಂಟ್ಗಳು ಇರ್ತಿತ್ತು. ಸೊ ಯಾವುದೇ ನ್ಯೂಸ್ ಆರ್ಟಿಕಲ್ ಬಂದರೆ ಅದರಿಂದ ಆರ್ಟಿಕಲ್ ತೆಗೆದು ಐ ಯೂಸ್ ಟು ಪ್ರಿಪೇರ್ ಮೈ ಓನ್ ಕೈಂಡ್ ಆಫ್ ಅ ಕಂಪೆಂಡಿಯಂ. ಆ ಥರ ಮಾಡಿ ಇಟ್ಕೊಂಡ್ರೆ ಓವರ್ ಅ ಪೀರಿಯಡ್ ಆಫ್ 6 months, 9 months ಯು ವುಡ್ ಹ್ಯಾವ್ ಅ ವೆರಿ ಗುಡ್ ರೆಪಾಸಿಟರಿ ಆಫ್ ಯುವರ್ ಓನ್ ಪರ್ಸನಲೈಸ್ಡ್ ಕೈಂಡ್ ಆಫ್ ಅ ಡಾಟಾ ವಿಚ್ ಮೇ ಬಿ ಒಪಿನಿಯನೇಟೆಡ್ ಆರ್ ಇಟ್ ಮೇ ಬಿ ಡಾಟಾ ಡ್ರಿವನ್. ಸೊ ನಿಮಗೆ ಇದನ್ನು ನೀವು ಪ್ರಿಲಿಮ್ಸ್ ಟೈಮಲ್ಲಿ ರಿವಿಷನ್ ಮಾಡ್ಕೊಂಡ್ರೆ, ಅಥವಾ ಯಾವುದು ನಾಳೆಗೆ ಇವಾಗ ಯು ಹ್ಯಾವ್ ಅ ಪೇಪರ್ ಆನ್ ಜಿಯೋಗ್ರಫಿ, ಆ ಟೈಮಲ್ಲಿ ಜಿಯೋಗ್ರಫಿದು ತೆಗೆದು ನೀವು ಅಲ್ಲಿ ರಿವಿಷನ್ ಮಾಡ್ಕೊಂಡ್ರೆ ಯು ಹ್ಯಾವ್ ಎನ್ ಅಡಿಷನಲ್ ಎಡ್ಜ್ ವೆನ್ ಯು ಆರ್ ಕಂಪೇರ್ ವಿತ್ ದಿ ಅದರ್ ಪೀಪಲ್ ಓವರ್ ಹಿಯರ್. ಆ್ಯಂಡ್ ವಾಟ್ ಐ ವುಡ್ ಸಜೆಸ್ಟ್ ಇಸ್ ದಟ್ ನಿಮ್ಮ ಲಿಟ್ರೇಚರ್, ಸ್ಟಡಿ ಲಿಟ್ರೇಚರ್ನ ಕೈಂಡ್ಲಿ ಕೀಪ್ ಇಟ್ ಟು ದ ಬೇರ್ ಮಿನಿಮಮ್. ನಾವು ಹೊಸ ಬುಕ್ಗಳನ್ನ ನಾವು ಜಾಸ್ತಿ ಹುಡ್ಕೊಂಡು ಹೋದಷ್ಟು ನಮ್ಮಲ್ಲಿರೋ ರಿಟೆನ್ಷನ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಸೊ ಇವಾಗ 2 main obstacles to it is that ಇಲ್ಲಿ ಇವಾಗ ಮಾರ್ಕೆಟಿಗೆ ಹೋದರೆ ದೇರ್ ಮೇ ಬಿ ಸೋ ಮೆನಿ ಅದರ್ ಪ್ಲೇಸಸ್. ಅವರ ಮುಂದೆ ಒಳ್ಳೆ ನಾವು ತರಕಾರಿ ಮಾರ್ಕೆಟಲ್ಲಿ ಇದ್ದಾಗೆ ಒಂದಲ್ಲ ಒಂದು ಬುಕ್ಗಳಿರುತ್ತೆ, ಅದನ್ನೆಲ್ಲ ಅವ್ರು ಹಾಕೊಂಡಿರ್ತಾರೆ. ಸೆಕೆಂಡ್ ಥಿಂಗ್ ಇಸ್ ದ ಇಂಟರ್ನೆಟ್. ಇಫ್ ಯು ಜಸ್ಟ್ ಪ್ರೆಸ್ ಒನ್ ಥಿಂಗ್, ಈಗ ನಿಮ್ಗೆ ಏನೇನು ಇಂಟರ್ನೆಟಲ್ಲಿ ಸರ್ಚ್ ಮಾಡಿದ್ರು ಒಂದೇ ಇನ್ಫಾರ್ಮೇಷನ್ಗೆ ನಿಮಗೆ 5-6 ವೆಬ್ಸೈಟ್ಗಳಲ್ಲಿ ಅವ್ರು ಕೊಡೋದಿರುತ್ತೆ ಈಗ. ಸೊ ನೀವೇನು ಮಾಡಬೇಕಾಗತ್ತೆ, ಸ್ಟಾರ್ಟಿಂಗಲ್ಲಿ ಜಸ್ಟ್ ಗೋ ಲೈಕ್ ಎನ್ ಎಕ್ಸ್ಪ್ಲೋರೇಷನ್ ಹೋಗಿ ಯಾವ ವೆಬ್ಸೈಟಲ್ಲಿ ಕೊಡ್ತಿರೋ ಆನ್ಸರ್ಗಳು UPSC ವರ್ದಿ ಇದೆ, ನಿಮಗೆ ಅದು ಅರ್ಥ ಆಗುತ್ತೆ, ಅದನ್ನು ನೀವು ರಿಪ್ರೊಡ್ಯೂಸ್ ಮಾಡ್ಬೋದು ಅಂತ ಹೇಳ್ಕೊಂಡು ಯು ಜಸ್ಟ್ ಅಗೇನ್ 1 ಅಥವಾ 2 ವೆಬ್ಸೈಟ್ಗಳನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇನ್ ದಿಸ್ ವೇ ಯು ವಿಲ್ ಬಿ ಏಬಲ್ ಟು ಗ್ರಾಸ್ಪ್ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ಅಬೌಟ್ ನ್ಯೂಸ್ ಪೇಪರ್ ವಿದಿನ್ ದ ಲಿಮಿಟೆಡ್ ಅಮೌಂಟ್ ಆಫ್ ಟೈಮ್. ಯಾಕಂದರೆ ನೀವು ಹೋಗ್ತಾ ಅದಕ್ಕೆ ಜಾಸ್ತಿ ಟೈಮ್ ಕೊಡೋದಕ್ಕಾಗಲ್ಲ.
Then the question is what to see in the society. It is a very dynamic kind of question. What I would suggest is that ಈಗ ನಾವು ಸೊಸೈಟಿಯಿಂದ ಕಲ್ತ್ಕೊಳ್ಳೋದು ಶುಡ್ ಬಿ ವೆರಿ ಆರ್ಗ್ಯಾನಿಕ್ ಆ್ಯಂಡ್ ಇಟ್ ಶುಡ್ ಕಮ್ ಫ್ರಮ್ ದ ಚೈಲ್ಡ್ಹುಡ್ ಆರ್ ಅಟ್ ಲೀಸ್ಟ್ ಫ್ರಮ್ ದ ಸ್ಕೂಲಿಂಗ್ ಟೈಮಿಂದ. ನಾವು ಶಾಲೆಯಲ್ಲಿ ಇರಬೇಕಾದ್ರೆ ನಮ್ಮ ಇನ್ ಕೇಸ್ ಲೈಕ್ ಐ ಗ್ರೀವ್ ಇನ್ ಎ ಗೌರ್ಮೆಂಟ್ ಏಡೆಡ್ ಶಾಲೆಯಲ್ಲಿ ನಾವು ಓದಿದ್ದು. ಸೊ ಅಲ್ಲಿ ಶಾಲೆ ಇನ್ಫ್ರಾಸ್ಟ್ರಕ್ಚರ್ ಯಾವ ಥರ ಇದೆ, ಯಾವ ಅಲ್ಲಿನ ಫೆಸಿಲಿಟೀಸ್ ಯಾವ ಥರ ಇದೆ ಇರ್ಬೋದು. ಪ್ಲಸ್ ಹಾಗೆ ನೀವು ಮುಂದೆ ಹೋಗ್ತಾ ಇವಾಗ ಇನ್ ಕೇಸ್ ದೆನ್ ಯು ಗೋ ಟು ಸಮ್ ಹಾಸ್ಪಿಟಲ್, ಹೌ ಇಸ್ ದ ಫೆಸಿಲಿಟೀಸ್, ಸ್ಟ್ರಕ್ಚರ್ ಹೇಗಿದೆ, ಅಲ್ಲಿದ್ದು ಇನ್ಫ್ರಾಸ್ಟ್ರಕ್ಚರ್ ಯಾವ ಥರ ಇದೆ ಅಂತ. ದೋಸ್ ಆರ್ ದ ಥಿಂಗ್ಸ್ ವಿಚ್ ಕ್ಯಾನ್ ಅಬ್ಸರ್ವ್. But another shortcut to this, what I would suggest is that now this society has elected few people to put up their grievances as their representatives. So if for people's representatives, legislative assemblyಗಳಲ್ಲಿ ಡಿಬೇಟ್ಗಳನ್ನ ಮಾಡ್ತಾರೆ ಹಲವಾರು ಇಂಪಾರ್ಟೆಂಟ್ ಟಾಪಿಕ್ಗಳ ಬಗ್ಗೆ. ಇಟ್ ಮೇ ಬಿ ದಿ ಇಶ್ಯೂ ಆಫ್ ಇವಾಗ G20 ಸಮಿಟ್ ಬಗ್ಗೆ ಇರ್ಬೋದು. ಇಟ್ ಮೇ ಬಿ ಎ ನ್ಯೂ ಥಿಂಗ್ ಕಮಿಂಗ್ ಅಪ್ ಕಾಲ್ಡ್ ವಿಕಸಿತ್ ಭಾರತ್. ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಾದರೆ ಇವಾಗ ದೀಸ್ 5 ಗ್ಯಾರಂಟೀಸ್ which are equivalent to something called as universal basic income ಅಂತ ನಾವೇನು ನಮ್ಮ ಎಕನಾಮಿಕ್ಸ್ ಅಲ್ಲಿ ಓದ್ತೀವಿ. ಸೊ ದೋಸ್ ಥಿಂಗ್ಸ್ ಬಗ್ಗೆ ನೀವು ಡೈರೆಕ್ಟ್ ಆಗಿ ಟಿವಿ ನ್ಯೂಸ್ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಪಬ್ಲಿಕ್ ಟಿವಿ ಇರ್ಬೋದು, TV 9 ಇರ್ಬೋದು, ವಿ ವಿಲ್ ಬಿ ಗೆಟಿಂಗ್ ಮೋರ್ ಆಫ್ ಅ ಕಚರಾ ದ್ಯಾನ್ ವಾಟ್ ಈಸ್ ಎಕ್ಸಾಕ್ಟ್ಲಿ ರಿಕ್ವೈರ್ಡ್ ಫಾರ್ UPSC. ಬಟ್ ಕೆಲವು ಸಂಸತ್ ಟಿವಿ ಅಂತ ಇದೆ, ರಾಜ್ಯಸಭಾ ಟಿವಿ ಅಂತ ಇದೆ, ಅಲ್ಲಿ ಕೆಲವು ಡಿಬೇಟ್ಸ್ಗಳು ಬರುತ್ತೆ ವೇರ್ ದೇ ಕನ್ಸೈಸ್ಲಿ ಯಾವುದೋ ಒಂದು ಟಾಪಿಕ್ ಬಗ್ಗೆ 10 ಮಾರ್ಕರ್ ಆರ್ 12.5 ಮಾರ್ಕರ್ ಮೇನ್ಸ್ ಕ್ವಶನ್ ಬಗ್ಗೆ ಅವರು ಹಾಫ್ ಆನ್ ಅವರ್ ಅಲ್ಲಿ ದೇ ವಿಲ್ ಬಿ ಟೆಲಿಂಗ್ ಬೋತ್ ಪ್ರೋಸ್ ಕಾನ್ಸ್ ಅಂಡ್ ದೇ ವಿಲ್ ಓನ್ಲಿ ಬಿ ಗಿವಿಂಗ್ ಎ ಸೊಲ್ಯೂಷನ್. ಇದನ್ನು ನಾನು ಯೂಶಲಿ ಐದರ್ ಡ್ಯೂರಿಂಗ್ ಸಮ್ ವಾಕಿಂಗ್ ಅಲ್ಲಿ ಅಥವಾ ಡ್ಯೂರಿಂಗ್ ದ ಬ್ರೇಕ್ ಟೈಮ್ ಅಲ್ಲಿ ಇಯರ್ಫೋನ್ಸ್ ಹಾಕೊಂಡು ಜಸ್ಟ್ ಯೂಸ್ ಟು ಲಿಸನ್ ಟು ವಾಟ್ ದೇ ಯೂಸ್ ಟು ಸ್ಪೀಕ್. ಅದು ನಿಮಗೆ ಇಟ್ ವಿಲ್ ಜಸ್ಟ್ ಬೂಸ್ಟ್ ಅಪ್ ಯುವರ್ ಇನ್ಫಾರ್ಮೇಶನ್. ಅಂಡ್ ಒನ್ ಗುಡ್ ಥಿಂಗ್ ಅಬೌಟ್ ದಿಸ್ UPSC ಇಸ್ ದಟ್ ಸ್ಪೆಷಲಿ ಮೇನ್ಸ್ ಟೈಮ್ ಅಲ್ಲಿ ಒಂದು ಕ್ವಶನ್ ಬಂದ್ರೆ ಅದನ್ನು ನೀವು ಅದೇ ಟೈಮಲ್ಲಿ 3 ತಿಂಗಳು ಮುಂಚೆ ಓದಿರ್ಬೇಕು ಅನ್ನೋ ಕಂಡೀಷನ್ ಇರಲ್ಲ. ಹಿಂದಿನ ಅಟೆಂಪ್ಟ್ ಅಲ್ಲಿ ಓದಿದ್ರು ಸ್ವಲ್ಪ ನಿಮ್ಗೆ ಅದು ನೆನಪಿದ್ದದ್ದು ಬಂದ್ರೆ, ಬಿಕಾಸ್ ಯು ಶುಡ್ ರೈಟ್ ಅ ಪೇಜ್ 2 pager, ಬಟ್ ಆ ಕ್ವಶನ್ ಮೇಲೆ ನಿಮಗೆ ಆನ್ಸರ್ ಒಂದು 3 ಇಂದ 4 ಪಾಯಿಂಟ್ ಗೊತ್ತಿದ್ರೆ ದೆನ್ ಯು ಕ್ಯಾನ್ ಜಸ್ಟ್ ಫಿಲ್ ಔಟ್ ಅದರ್ ಥಿಂಗ್ಸ್ ಅಂಡ್ ದೆನ್ ಅದು 2 ಪೇಜ್ ಚೆನ್ನಾಗಿ ಬರೆಯೋಕ್ಕಾಗುತ್ತೆ. ಸೊ ಆ 3 ಪಾಯಿಂಟ್ 4 ಪಾಯಿಂಟ್ ಶುಡ್ ಕಮ್ ಫ್ರಮ್ ದಟ್ ಬ್ಯಾಕ್ ಟೈಮ್ ಇಂದ ಬಂದಿರಬೇಕಾಗುತ್ತೆ. ಸೊ ಜಸ್ಟ್ ಟ್ರೈ ಟು ಬಿಲ್ಡ್ ಅಪ್ ಯುವರ್ ರೆಪೋಸಿಟರಿ ಇನ್ ದೀಸ್ ನಾಟ್ ಕನ್ವೆನ್ಷನಲ್ ವೇಸ್ ಆಲ್ಸೋ. ಅಂಡ್ ದ ಲಾಸ್ಟ್ ಕ್ವಶನ್, ಚಾಲೆಂಜಸ್ ವಿಚ್ ವಿ ಫೇಸ್ ಇನ್ ದ ಸರ್ವಿಸ್. ಈಗ ಗೌರ್ಮೆಂಟ್ ಅಲ್ಲಿ ದೇರ್ ಇಸ್ ಎ ಲಾಟ್ ಆಫ್ ಎನ್ ಇನರ್ಷಿಯಾ, ಲೈಕ್ ಸಬ್ ಕುಚ್ ಚಲ್ತಾ ಹೈ, ನಡ್ಕೊಂಡು ಬಂದಿದೆ, ಇನ್ನು ಮುಂದೆ ನಡ್ಕೊಂಡು ಹೋಗುತ್ತೆ ಅಂತ. ಸೊ ಇಟ್ಸ್ ಹೈಲಿ ರೆಸಿಸ್ಟೆಂಟ್ ಟು ಚೇಂಜ್. ಸೊ ಬ್ರಿಂಗಿಂಗ್ ದಿ ಚೇಂಜ್ ಡೈನಾಮಿಕ್ಸ್ ಇನ್ ಟು ದ ಇಕ್ವೇಶನ್ ಈಸ್ ಡಿಫಿಕಲ್ಟ್. ಈಗ ದೇರ್ ಮೇ ಬಿ ಸಬಾರ್ಡಿನೇಟ್ಸ್ ಆರ್ ಸೊ ಇವಾಗ ವಿ ಫೀಲ್ ದಟ್ ಈಗ ಸಬಾರ್ಡಿನೇಟ್ಸ್ ಲೇಜಿ ಅಂತ ಅನ್ಕೊಳ್ತೀವಿ. ವಾಟ್ ಈಸ್ ದ ಎಕ್ಸಾಕ್ಟ್ ಪ್ರಾಬ್ಲಮ್ ಓವರ್ ದೇರ್ ಇಸ್ ದಟ್ ದೇರ್ ಇಸ್ ನೋ ಈಕ್ವಲ್ ಟ್ರೈನಿಂಗ್ ಗಿವನ್ ಟು ದೆಮ್. ಅವರು ಅದನ್ನು ಅರ್ಥ ಮಾಡ್ಕೊಂಡಿರಲ್ಲ ಅಂತ ನಮ್ಮ ಹತ್ರ ಬಯಸ್ಕೊಳ್ತಾರೆ. ದಟ್ ಈಸ್ ದ ಓನ್ಲಿ ಥಿಂಗ್ ವಿಚ್ ವಿಲ್ ಗೋ ಆನ್. ರೀಸೆಂಟ್ಲಿ ಇನ್ ದ ಲಾಸ್ಟ್ 2-3 months ಸ್ಪೆಷಲಿ ಇನ್ ದ ರೆವೆನ್ಯೂ ಡಿಪಾರ್ಟ್ಮೆಂಟ್, ನಿಮಗೆಲ್ಲ ಈಗ ಯಾರಾದರೂ ಇಲ್ಲಿ VA ಆಫೀಸಿಗೆ ಹೋಗಿದ್ದೀರಾ, ತಹಶೀಲ್ದಾರ್ ಆಫೀಸಿಗೆ ಹೋಗಿದ್ದೀರಾ? ಯಾರೆಲ್ಲ ಹೋಗಿದ್ದೀರಿ? ಸೊ ಒನ್ ಅವರ್ ಕ್ವಶನ್ ವುಡ್ ಬಿ ಗೋ ಟು ದ ಆಫೀಸಸ್, ಗೌರ್ಮೆಂಟ್ ಆಫೀಸಸ್. ಈಗ ಸುಮ್ಮನೆ ಅಂತಲ್ಲ, ಏನಾದ್ರು ಒಂದು ಕೆಲಸಗಳಿದ್ರೆ ಯೂಶಲಿ ಅಪ್ಪನ ಕಳಿಸೋದು ಅಥವಾ ಅಣ್ಣನ ಕಳಿಸೋದಕ್ಕಿಂತ ವಿಲ್ ಟ್ರೈ ಟು ಗೋ ಟು ಎ ಆಫೀಸ್ ಲೈಕ್ ಗೌರ್ಮೆಂಟ್ ಆಫೀಸಸ್. ಆಗ ತಹಶೀಲ್ದಾರ್ ಆಫೀಸಲ್ಲಿ ಅಥವಾ VA ಆಫೀಸಲ್ಲಿ ಏನಾಗುತ್ತೆ, ಈಗ ಪ್ರತಿ ಎಲ್ಲ ನೀವು ಫಿಲ್ಮ್ಗಳಲ್ಲಿ ನೋಡಿರ್ತೀರಿ, ಒಂದು ಇಡೀ ಸ್ಟೋರ್ ರೂಮ್ ಪೂರ್ತಿ ಕಡತಗಳು ಬಿದ್ಕೊಂಡಿರುತ್ತೆ, ಧೂಳು ಕೂತಿರುತ್ತೆ ಅಂತ. ನಾವು ಎವ್ರಿಥಿಂಗ್ ಈಸ್ ಗೆಟಿಂಗ್ ಡಿಜಿಟೈಸ್ಡ್. ಈವನ್ ಫ್ರಮ್ ದ ಗ್ರೌಂಡ್ ಲೆವೆಲಿಂದನೂ ಎಲ್ಲಾನು ಡಿಜಿಟಲ್ ಫೈಲ್ಗಳೇ ಮೂವ್ ಆಗಬೇಕು. ಹೇಗೆ ನಾವು ಮೇಲ್ ಕಳಿಸ್ತೀವಿ ಅದೇ ಥರ ಒಂದು ಗೌರ್ಮೆಂಟ್ ಸಿಸ್ಟಮ್ಗಳಿದೆ ಮೇಲ್ಗಳು, ಅದರಲ್ಲಿ ನಮ್ಮ ಒಪಿನಿಯನ್ ಹಾಕೊಂಡು ಕಳಿಸೋ ಥರ ಸಿಸ್ಟಮ್ಗಳು ಡಿಜಿಟೈಸೇಷನ್ ಇವಾಗ ಇಂಟ್ರೊಡ್ಯೂಸ್ ಆಗ್ತಿದೆ. ಬಟ್ ಅದನ್ನು ಗ್ರೌಂಡ್ ಲೆವೆಲಲ್ಲಿ ಇಂಟ್ರೊಡ್ಯೂಸ್ ಮಾಡೋಕ್ಕೆ ದೇರ್ ಇಸ್ ಅ ಹ್ಯೂಜ್ ರೆಸಿಸ್ಟೆನ್ಸ್ ವಿಚ್ ಇಸ್ ಕಮಿಂಗ್ ಅಪ್. ದ ರೆಸಿಸ್ಟೆನ್ಸ್ ಮೇ ಬಿ ಲ್ಯಾಕ್ ಆಫ್ ನಾಲೆಜ್, ಲ್ಯಾಕ್ ಆಫ್ ಇಂಟ್ರೆಸ್ಟ್, ಆರ್ ಆಲ್ಸೋ ಈ ಥರ ಡಿಜಿಟೈಸೇಷನ್ ಸಿಸ್ಟಮ್ ಅಂದರೆ ಅವರಿಗೆ ಬೇರೆ ತೊಂದರೆಗಳಾಗುತ್ತೆ. ದ ವೇ ದೇ ಯೂಸ್ ಟು ರನ್ ದ ಶೋ ದೇ ಕೆನಾಟ್ ರನ್ ದ ಶೋ ಥರ ಆಗುತ್ತೆ. ಈ ಥರ ಎಲ್ಲ ಅವ್ರ ಕಡೆಯಿಂದ ರೆಸಿಸ್ಟೆಂಟ್ ಟು ಚೇಂಜ್ ಬರುತ್ತೆ. Second thing, what happens is that especially when you're preparing and especially after you prepare and you go to the training, ಅಲ್ಲಿ ಒಂಥರ ಯಾವ ಥರ ಹೇಳ್ತಾರೆ, ಪೊಲಿಟಿಷಿಯನ್ಸ್ ಆರ್ ದೇರ್ ಟು ಲೂಟ್. ಪೊಲಿಟಿಷಿಯನ್ಸ್ಗೂ ಏನು ರಿಯಾಲಿಟಿಗೂ ಸಂಬಂಧ ಇರಲ್ಲ, ಅವ್ರ ಮಾತು ಯಾರು ಕೇಳಬಾರ್ದು ಅನ್ನೋ ಒಂದು ಹೇಳ್ಕೊಟ್ಟು ಕಳಿಸಿರ್ತಾರೆ. ಬಟ್ ನಾಟ್ ಎವ್ರಿ ಆ್ಯಪಲ್ ಇಸ್ ರಾಟನ್. ದೇರ್ ಆರ್ ಫ್ಯೂ ಗುಡ್ ಪೊಲಿಟಿಷಿಯನ್ಸ್, ದೇರ್ ಆರ್ ಫ್ಯೂ ಬ್ಯಾಡ್ ಪೊಲಿಟಿಷಿಯನ್ಸ್. ಅವರೊಟ್ಟಿಗೆ ಹೇಗೆ ಇಕ್ವೇಷನ್ ಮ್ಯಾನೇಜ್ ಮಾಡೋದು ವಿಲ್ ಬಿ ಒನ್ ಆಫ್ ದ ಗ್ರೇಟೆಸ್ಟ್ ಚಾಲೆಂಜ್. ದೇ ವಿಲ್ ಕಮ್ ಅಪ್ ವಿತ್ ಸಮ್ ಪ್ರಾಜೆಕ್ಟ್, ವಿ ಡೋಂಟ್ ನೋ ವಾಟ್ ಇಸ್ ದ ಇಂಟೆನ್ಷನ್ ಬಿಹೈಂಡ್ ದಟ್ ಪ್ರಾಜೆಕ್ಟ್ ಅನ್ನೋದು ನಮ್ಗೆ ಗೊತ್ತಾಗಲ್ಲ. So that is a very difficult thing to handle. And the last thing is that there is a huge employee workforce with government. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಹೇಳೋದಾದರೆ ಟೋಟಲಿ ದ ವರ್ಕ್ ಫೋರ್ಸ್ ಇಸ್ 1.2 lakh. ಅದರಲ್ಲಿ NHM ನನ್ನ ನ್ಯಾಷನಲ್ ಹೆಲ್ತ್ ಮಿಷನಲ್ಲಿ 32,000 ಎಂಪ್ಲಾಯೀಸ್ ಆರ್ ದೇ. ಸೊ ಅವರ ಗ್ರೀವೆನ್ಸಸ್ ಇರುತ್ತೆ. ಸೊ ಯು ಆರ್ ವರ್ಕಿಂಗ್ ಲೈಕ್ HR ಬಾಸ್ ಥರನೂ ಇಲ್ಲಿ ವರ್ಕ್ ಮಾಡಬೇಕಾಗತ್ತೆ.
ಒಂದು ಕಂಪನಿ ನಡೆಸಿದಾಗ ಯು ಶುಡ್ ವರ್ಕ್ ವಿತ್ ದ CEO, ಅ ಸರ್ಟನ್ ಬಜೆಟ್ ಈಸ್ ಗಿವನ್ ಟು ಯು, ಅದನ್ನು ಯಾವ ಹೆಲ್ತ್ ಡಿಪಾರ್ಟ್ಮೆಂಟ್ ಪ್ರೋಗ್ರಾಮ್ಗಳಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಸೊ ಇನ್ ದಿಸ್ ವೇ ಯು ಕ್ಯಾನ್ ಪ್ಲ್ಯಾನ್ ದ ವರ್ಕ್ ಆ್ಯಂಡ್ ಯು ಕ್ಯಾನ್ ಇಂಪ್ಲಿಮೆಂಟ್ ಇಟ್. ಈ ಥರದ್ರಲ್ಲಿ ನಮಗೆ ಆಪರ್ಚುನಿಟೀಸ್ ಇರುತ್ತೆ, ಬಟ್ ದರ್ ವಿಲ್ ಆಲ್ಸೋ ಬಿ ಮಲ್ಟಿಪಲ್ ಚಾಲೆಂಜಸ್ ಕಮಿಂಗ್ ಇನ್. ಸೊ ದಿಸ್ ಈಸ್ ಒಂದು ಕೋಟ್ ಏನು ನಮಗೆ ಹೇಳ್ತಾರೆ ಅಂದರೆ, ಇಲ್ಲಿ UPSCಗೆ ಬಂದರೆ ಕೆಲವು ದಿವಸ ನಿಮಗೆ ಚೆನ್ನಾಗಿ ಕೆಲಸ ಮಾಡಿದೆ ಅನಿಸುತ್ತೆ, ಇನ್ನು ಕೆಲವು ದಿವಸ ತುಂಬ ಕೆಟ್ಟದಾಗಾಯಿತು, ಡೇ ಹೋಯಿತು ಅಂತ ಅನಿಸುತ್ತೆ. ಬಟ್ ನಾಟ್ ಎ ಸಿಂಗಲ್ ಡೇ ಯು ವಿಲ್ ಬಿ ಬೋಲ್ಡ್. ದ ಲೈಫ್ ವಿಲ್ ಆಲ್ವೇಸ್ ಬಿ ಹ್ಯಾವಿಂಗ್ ಸಮ್ ಚಾಲೆಂಜಸ್, ಸಮ್ ಇನ್ನೋವೇಷನ್, ಸಮ್ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಹ್ಯಾಪನಿಂಗ್ ಆಲ್ವೇಸ್. ಆ್ಯಂಡ್ ಲಾಸ್ಟ್ಲಿ ನಾನು ಹೇಳೋದಂದರೆ, ಈಗ UPSC ಅಂದರೆ ಸ್ಪೆಷಲಿ ವಿತ್ ದ ರೀಸೆಂಟ್ ಮೂವೀಸ್, IAS IPS ತಪ್ಪಿದರೆ IFS ಅಂತ ಹೇಳೋದಾಗತ್ತೆ. ಈಗ ದೆರ್ ಆರ್ 19 ಅದರ್ ಸರ್ವಿಸಸ್. ರೆವಿನ್ಯೂ ಸರ್ವಿಸ್ ಇದೆ, ಆಡಿಟ್ಸ್ ಆ್ಯಂಡ್ ಅಕೌಂಟ್ ಸರ್ವಿಸ್ ಇದೆ, ಟ್ರೇಡ್ ಸರ್ವಿಸಸ್ ಇದೆ, ಸಿವಿಲ್ ಅಕೌಂಟ್ ಸರ್ವಿಸಸ್ ಇದೆ, ಡಿಫೆನ್ಸ್ ಸರ್ವಿಸಸ್ ಇದೆ, ಹಲವಾರು ಅದರ್ ಸರ್ವಿಸಸ್ ಇದೆ. ಪ್ರತಿ ಸರ್ವಿಸ್ಗಳಲ್ಲೂ ಅವ್ರದ್ದೇ ಆದ, ಇಟ್ಸ್ ಲೈಕ್ ಐ ಆಮ್ ಜಸ್ಟ್ ಟೆಲಿಂಗ್ ಯು ಒನ್ ವರ್ಲ್ಡ್. ಇಟ್ಸ್ ಲೈಕ್ ಈಗ ನಮ್ಮ ಮಾರ್ವೆಲ್ ಮೂವೀಸ್ ಯಾರು ನೋಡಿದ್ರೆ ಗೊತ್ತಿಲ್ಲ, ಒಂದು ಯೂನಿವರ್ಸ್ ಅಲ್ಲ, ಇಟ್ಸ್ ಲೈಕ್ ಮಲ್ಟಿವರ್ಸ್ ಅಂತ ಏನು ಹೇಳ್ತೀವಲ್ಲ. ಸೊ ದಿಸ್ ಈಸ್ ಜಸ್ಟ್ ಒನ್ ವರ್ಲ್ಡ್ ವಿಚ್ ಐ ಆಮ್ ಟೆಲಿಂಗ್. ಈಗ ಸರ್ ಅವರು ಅದೇ ಥರ ಯಾರು ಒಬ್ರು IPS ಅಥವಾ IRS ಅವರು ಇಲ್ಲ IAAS ಅವರನ್ನು ಕರೆಸಿದ್ರೆ ಅವರ ವರ್ಲ್ಡ್ಗಳಲ್ಲಿ ಯಾವ ಥರ ಆಗುತ್ತೆ ಅನ್ನೋದು ಇರುತ್ತೆ ಈಗ. ಸೊ ಯು ಶುಡ್ ನಾಟ್ ಹ್ಯಾವ್ ಜಸ್ಟ್ ಸೆಟ್ ಮೈಂಡ್ ಸೆಟ್, ನಾನು ಇದಕ್ಕೆ ಬರ್ತೀನಿ ಅಂತ. ನಮ್ಮಲ್ಲಿ ಸುಮಾರು ಜನ ಇರ್ತಾರೆ, ಸಣ್ಣ ಟೈಮಲ್ಲಿ ಸಾಂಗ್ಲಿಯಾನ ಮೂವಿ ನೋಡಿಕೊಂಡು ಬರೀ ಪೊಲೀಸ್ ಆಗಬೇಕು ಅಂತಲೇ ಬರ್ತಾರೆ. ದೇ ಗೆಟ್ ಅದರ್ ಸರ್ವಿಸಸ್ ಆ್ಯಂಡ್ ದೇ ಆರ್ ಸ್ಟಿಲ್ ನಾಟ್ ಹ್ಯಾಪಿ ವಿತ್ ದ ಜಾಬ್ ವಿಚ್ ದೇ ಆರ್ ಗಾಟ್. ಆ ಥರ ಇರೋಕ್ಕಿಂತ ಯು ಶುಡ್ ಲವ್ ದ ಜಾಬ್ ವಿಚ್ ಯು ಗೆಟ್ ಇನ್ಸ್ಟೆಡ್ ಆಫ್ ಜಸ್ಟ್ ಕ್ರೇವಿಂಗ್ ಫಾರ್ ಸಮಥಿಂಗ್. ಟ್ರೈ ಮಾಡಿ. ಯಾಕಂದರೆ ದೇರ್ ಇಸ್ ಒನ್ ಮೋರ್ ಎಕ್ಸಾಂಪಲ್ ವೇರ್ ಒನ್ ಆಫ್ ಮೈ ಬ್ಯಾಚ್ಮೇಟ್, ಸರ್ಗೂ ಗೊತ್ತಿರುತ್ತೆ, ಹರ್ಷವರ್ಧನ್ ಅಂತ. ಒಂದು ಅಟೆಂಪ್ಟ್ ಕೊಟ್ಟರು ಆಗಲಿಲ್ಲ, ನೆಕ್ಸ್ಟ್ ಅಟೆಂಪ್ಟ್ ಕೊಟ್ಟರು, ಹಿ ಗಾಟ್ ಇನ್ ಟು ಡ್ಯಾನಿಕ್ಸ್, ನೆಕ್ಸ್ಟ್ ಅಟೆಂಪ್ಟ್ ಕೊಟ್ಟು ಡ್ಯಾನಿಪ್ಸ್, ಅಲ್ಲೂ ಪೊಲೀಸ್ ಆಗಬೇಕು ಅಂತ ಅಲ್ಲಿ IAS IPS ಬಿಟ್ಟು ನೆಕ್ಸ್ಟ್ ಡ್ಯಾನಿಪ್ಸ್ ಅಂತ ಬರೀ ಡೆಲ್ಲಿಯಲ್ಲಿರುವ IPS, ಅಂದರೆ ನಮ್ಮಲ್ಲಿ ಈಗ ಕರ್ನಾಟಕ ಪೊಲೀಸ್ ಸರ್ವಿಸ್ಗೆ ಇಕ್ವಿವೆಂಟ್ ಆಗಿರೋ ಪೋಸ್ಟಿಗೆ ನಂಗೆ ಪೊಲೀಸ್ ಆಗಬೇಕು ಅಂತ ತಗೊಂಡ್ರು. ಇನ್ನೊಂದು ಅಟೆಂಪ್ಟ್ ಕೊಟ್ಕೊಂಡು ಈಗ IPS ಆಗಿ ಮಹಾರಾಷ್ಟ್ರ ಕ್ಯಾಟಗರಿ ಬಂದಿದ್ದಾರೆ. ದಟ್ ಹಠ ಇರಬೇಕು, ಬಟ್ ಇಟ್ ಶುಡ್ ನಾಟ್ ಬಿ ದಟ್ ಒನ್ಸ್ ಯು ಹ್ಯಾವ್ ಸೆಟಲ್ ಟು ದಟ್ ಜಾಬ್ ಯು ಶುಡ್ ಲವ್ ದ ಜಾಬ್. ಆ ಥರನೂ ನಮ್ಮ ಆ್ಯಟಿಟ್ಯೂಡ್ ಇರಬೇಕಾಗತ್ತೆ. ಸೊ ದೀಸ್ ಆರ್ ಫ್ಯೂ ಆಫ್ ಮೈ ರ್ಯಾಂಡಮ್ ಥಾಟ್ಸ್. I don't know how much will be helping you, how much will not be helping you, but I hope all the best. And I feel that ಈ ರೂಮಲ್ಲಿ ಕೂತಿರೋರಲ್ಲಿ within the next 5 years someone will come and sit here. ಒಂದು 2-3 ಜನ ಬಂದು ಇಲ್ಲಿ ಕೂತ್ಕೊಂಡ್ರು I feel this effort which I put is ಸಾರ್ಥಕ ಅಂತ ಅನ್ಸುತ್ತೆ. Again, thanks Srinivas sir for giving me this opportunity. Thank you one and all. Thank you very much, sir. It was really an enlightening words. So, sir has briefed almost all the doubts which came from you people, and it was a very different approach wherein he didn't start to speak in the beginning, but he asked you people to ask the questions and then he addressed all the questions. So, thank you very much, sir. And usually, when you join the services, there will be no time, no personal time, as they say. But even in his busy schedule, he agreed to come and guide our students. So India for IAS I would like to thank you on behalf of India for IAS team, and I would like you to request to take a small token of gift. So please. Thank you. Okay. So I'd like to welcome Basavaraj sir to brief you on like how your schedules will be and what you'll be doing next. So sir, please. ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಟು ದಿಸ್ ವರ್ಲ್ಡ್ ಆಫ್ IAS ಪ್ರಿಪ್ರೇಷನ್. ಸೊ ನಿಮಗೆ ನಾಳೆಯಿಂದ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ, ಬಟ್ ಫಸ್ಟ್ 2 weeks ನಾವೇನು ಸಬ್ಜೆಕ್ಟ್ ಥರ ಏನು ಸ್ಟಾರ್ಟ್ ಮಾಡಲ್ಲ. ಇಟ್ ವಿಲ್ ಬಿ ಮೋರ್ ಆಫ್ ಓರಿಯಂಟೇಷನ್ ಟುವರ್ಡ್ಸ್ ದ ಸಿಲೆಬಸ್ ಆಫ್ UPSC ಎಕ್ಸಾಮ್ ರಿಲೇಟೆಡ್ ಟು ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ ಹೇಗೆ ನಡೆಯುತ್ತೆ ಅಂತ. ದೆನ್ ಸೊ ಎವ್ರಿ ಡೇ ಯು ವಿಲ್ ಹ್ಯಾವ್ ಸಮ್ ಓರಿಯಂಟೇಷನ್ ಸೆಷನ್ ರಿಲೇಟೆಡ್ ಟು, ಫಾರ್ ಎಕ್ಸಾಂಪಲ್ NCERT ಬುಕ್ಸ್ ಹೇಗೆ ಓದಬೇಕು, ಓಕೆ, ಕರೆಂಟ್ ಅಫೇರ್ಸ್ನ ಹೇಗೆ ಪ್ರಿಪೇರ್ ಆಗಬೇಕು, ಒಂದು ನ್ಯೂಸ್ ಪೇಪರಲ್ಲಿ ಯಾವ ಪಾರ್ಟನ್ನು ಫೋಕಸ್ ಮಾಡಬೇಕು, ಪ್ರಿಲಿಮ್ಸ್ ಸ್ಟೇಜ್ ಯಾವ ಥರ ಇರುತ್ತೆ, ಮೇನ್ ಸ್ಟೇಜ್ ಯಾವ ಥರ ಇರುತ್ತೆ, ಇದೆಲ್ಲದನ್ನು ತುಂಬ ಡೀಟೇಲ್ ಆಗಿ ಫಸ್ಟ್ 2 weeks ಕ್ಲಾಸಸ್ ಮಾಡ್ತೀವಿ. ಸೊ ಐ ಅಗ್ರಿ, ಲೈಕ್ ಫಾರ್ ಎಕ್ಸಾಂಪಲ್ ಇಫ್ ಯು ಸ್ಟಾರ್ಟ್ ವಿತ್ ಸಮ್ ಸಬ್ಜೆಕ್ಟ್ ಸಡನ್ಲಿ ಯು ನಾಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್. ಕರೆಕ್ಟ್. You need to understand the world of UPSC. That is very important. Okay, then
So, just few of my suggestions since you are coming from a student life to the competitive life. So, in college, most of you are either in graduation or completed graduation. So, graduationally, you will have a certain kind of attitude, which you need to change a little bit here. So, nimge iga, let's say, how many of you are still in the graduation? Okay, how many of you completed? Remaining people are completed. Okay. Now, so ನಿಮಗೆ ನಾರ್ಮಲ್ ಆಗಿ ಎಕ್ಸಾಮ್ ಸ್ಕೂಲ್ ಡೇಸ್ ಇಂದನೂ ಕಾಲೇಜ್ ಡೇಸ್ ಇಂದ ಎಕ್ಸಾಮ್ಸ್ ಬರ್ದಿದ್ದೀರಾ. ಓಕೆ, ಅಂಡ್ ವಾಟ್ ವಾಸ್ ದ ಪಾಸಿಂಗ್ ಪರ್ಸೆಂಟೇಜ್ ದೇರ್? 35%, 33%. ಓಕೆ, ಸೊ ಎಷ್ಟು ಜನಕ್ಕೆ ಮೋರ್ ದೆನ್ ಲೈಕ್ ಮೋಸ್ಟ್ ಆಫ್ ದಮ್ ವಿಲ್ ಗೆಟ್ ಮೋರ್ ದೆನ್ 50%, ರೈಟ್? 50%ಕಿಂತ ಕಡಿಮೆ ತೊಗೊಂಡ್ರೆ ಮನೇಲಿ ಬೈತಾರೆ. ಸೊ ಹಾಗಾಗಿ ಚೆನ್ನಾಗೇ ತೆಗೆದಿರ್ತೀರಾ, ಕರೆಕ್ಟ್? ಬಟ್ ಇಮ್ಯಾಜಿನ್ in UPSC exam, you know, if you get 50%, you will be within top 50 rank. 50% of the total marks bandre nimge top 50 rank alli irtira. Sometimes even top 10 also, top 1 also. But ಯಾಕೆ ಇಲ್ಲಿ 50% marks ತೆಗೆದು ಕಷ್ಟ? Okay, you might be thinking it is competition, all India competition irutte anta. But the competition is not with respect to other people. Somewhere competition should be within yourself. Yochne ಮಾಡಿ, the main difference is here. How many of you are self-disciplined? ಎಷ್ಟು ಚೆನ್ನಾಗಿ ಅನ್ಸುತ್ತೆ ನಿಮಗೆ ನಾನು self-disciplined ಇದ್ದೀನಿ ಅಂತ? Like, okay, I put a target today and I finish it off. Very less, right? ಸೊ ವೈ ಯು ಆರ್ ನಾಟ್ ಸೆಲ್ಫ್ ಡಿಸಿಪ್ಲಿನ್ಡ್? ಸಿ, ಸ್ಕೂಲ್ ಡೇಸಲ್ಲೂ ಎಲ್ಲರೂ ಟೀಚರ್ಸ್ ಎಲ್ಲಾನು ಹೇಳೋರು ಡಿಸಿಪ್ಲಿನ್ ಆಗಿರಿ ಅಂತ. ದ ಮೋಸ್ಟ್ ಹೇಟೆಡ್ ವರ್ಡ್ ಇನ್ ಸ್ಕೂಲ್ ಡೇಸ್ ಇಸ್ ಡಿಸಿಪ್ಲಿನ್, ನನಗೆ ಗೊತ್ತಿರೋ ಪ್ರಕಾರ. ವೈ ಇಸ್ ಬಿಕಾಸ್ ಸಿ ಡಿಸಿಪ್ಲಿನ್ ಇನ್ ಸ್ಕೂಲ್ ಡೇಸ್ ಈಸ್ ಇಂಪೋಸ್ಡ್. ಬೇರೆಯವ್ರು ಹೇಳ್ತಿದ್ರು. ಈಗ ಲೆಟ್ಸ್ ಸೇ ಸ್ಕೂಲ್ ಡೇಸಲ್ಲಿ ಯಾರು ಯೂಶಲಿ ಮೋಸ್ಟ್ ಆಫ್ ಅಸ್ ಫೇಲ್ ಆಗ್ತಿರ್ಲಿಲ್ಲ, ಕರೆಕ್ಟ್? ಯಾಕೆ? ಯು ಹ್ಯಾವ್ ಅ ಬೌಂಡ್ರಿ ದ್ಯಾಟ್ ಓಕೆ ಎಕ್ಸಾಮ್ ಇದೆ, ಪಾಸ್ ಆಗಬೇಕು, ಇಲ್ಲ ಮನೇಲಿ ಬೈತಾರೆ, ಕರೆಕ್ಟ್? ಸೊ ಯು ಹ್ಯಾಡ್ ಅ ಬೌಂಡ್ರಿ ಆ್ಯಂಡ್ ಯು ಹ್ಯಾವ್ ಅ ಟಾರ್ಗೆಟ್. ಆ ಟಾರ್ಗೆಟ್ ನೀವು ಸೆಟ್ ಮಾಡಿದ್ದಲ್ಲ, ಸಿಸ್ಟಮ್ ಸೆಟ್ ಮಾಡಿದ್ದು. ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಈ ಥರ ಸಿಸ್ಟಮ್ ಇದೆ. ಎಕ್ಸಾಮ್ ಇರುತ್ತೆ, ಪಾಸ್ ಮಾಡಬೇಕು, ಪಾಸ್ ಮಾಡಿದರೆ ನೆಕ್ಸ್ಟ್ ಕ್ಲಾಸ್ಗೆ ಕಳಿಸ್ತಾರೆ, ಇಲ್ಲ ಅಂದರೆ ನಮ್ಮ ಫ್ರೆಂಡ್ಸು ಮಿಸ್ ಆಗ್ತಾರೆ. ಸೊ ಯು ಹ್ಯಾಡ್ ಅ ಸಿಸ್ಟಮ್, ಅದನ್ನು ನಾವು ಬಿಲೀವ್ ಮಾಡಿದ್ವಿ, ಕರೆಕ್ಟ್? ಹಿಯರ್ ಯು ಡೋಂಟ್ ಹ್ಯಾವ್ ದಟ್ ಕೈಂಡ್ ಆಫ್ ಅ ಸಿಸ್ಟಮ್. Okay, so here, wherever in school days you are disciplined, graduation ಬಂದಾಗ ಹಾಳಾಗಿರ್ತೀವಿ to some extent, because again ಆ ಸಿಸ್ಟಮ್ ಇರಲ್ಲ. ಗ್ರಾಜುಯೇಷನ್, ಸೊ ಯೂಶಲಿ ನೀವು ಕೇಳಿರ್ಬೋದು, ಲೆಟ್ಸ್ ಸೇ 10th ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ಲೈಫ್ ಚೆನ್ನಾಗಿರುತ್ತೆ ಅಂತ ಪೇರೆಂಟ್ಸ್ ಹೇಳಿರ್ತಾರೆ. ಸೊ ವಿ ಹ್ಯಾವ್ ದಟ್ ಟಾರ್ಗೆಟ್, ಓಕೆ 10th ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅಂತ. ಸಿಮಿಲರ್ಲಿ 10th ಮುಗಿದ್ಮೇಲೆ ಅಪ್ಪ ಅಮ್ಮ 12th ಚೆನ್ನಾಗಿ ತೆಗಿಬೇಕು, CET ರ್ಯಾಂಕ್ ಚೆನ್ನಾಗಿ ತೆಗಿಬೇಕು, ಆವಾಗಲೇ ನಿಮಗೆ ಒಳ್ಳೆ ಕಾಲೇಜ್ ಸಿಗೋದು ಅಂತ. ಅಗೇನ್ ಯು ಹ್ಯಾವ್ ಅ ಟಾರ್ಗೆಟ್. ಒನ್ಸ್ ಯು ಕಂಪ್ಲೀಟ್ 12th, ಕಾಲೇಜಿಗೆ ಬಂದಾಗ ಲೆಟ್ಸ್ ಸೇ ಓಕೆ ಇಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ಕೆಲಸ ಸಿಗುತ್ತೆ ಅಂತ ಹೇಳ್ತಾರೆ, ಕರೆಕ್ಟ್? ಆ ಟಾರ್ಗೆಟ್ ಇರ್ತಿತ್ತು. ಬಟ್ ಬೈ ದ ಟೈಮ್ 12th ಮುಗಿದ್ಮೇಲೆ ನಿಮಗೂ ಅನ್ಸಿರುತ್ತೆ, ಪೇರೆಂಟ್ಸ್ 10thಗೂ ಹೇಳಿದ್ರು ಅದು ಏನು ಯೂಸ್ ಆಗಿಲ್ಲ, 12thಗೂ ಹೇಳಿದ್ರು ಇದು ಏನು ಯೂಸ್ ಆಗಿಲ್ಲ. ಅವಾಗ ಏನಾಗುತ್ತೆ ಆ ಟೈಮ್ಗೆ, ಆ್ಯಂಡ್ ದ್ಯಾಟ್ ಇಸ್ ದ ಟೈಮ್ ವೇರ್ ಯುವರ್ ಥಾಟ್ಸ್ ಆರ್ ಚೇಂಜಿಂಗ್ ವೆರಿ ರ್ಯಾಂಡಮ್ಲಿ, ಬಿಕಾಸ್ ದ್ಯಾಟ್ ಈಸ್ ದ ಏಜ್ ಆಫ್ ಲೆಟ್ಸ್ ಸೇ 18 to 22, where human maturity changes suddenly. So ಆ ಟೈಮಲ್ಲಿ ಯು ವಿಲ್ ಹ್ಯಾವ್ ಯುವರ್ ಓನ್ ಥಾಟ್ಸ್. ಅಪ್ಪ ಅವನ ಮಾತು ಜಾಸ್ತಿ ಕೇಳಲ್ಲ ಅವಾಗ, ಓಕೆ? ಸೊ ಆವಾಗ ನೀವು ನೋಡಿರ್ಬೋದು ಗ್ರಾಜುಯೇಷನಲ್ಲಿ ನಿಮ್ಮ ಪ್ರೊಡಕ್ಟಿವಿಟಿ ತುಂಬ ಕಡಿಮೆ ಆಗಿರುತ್ತೆ, ಕರೆಕ್ಟ್? ಸೊ ವೈ ಇಸ್ ಬಿಕಾಸ್ ನೀವು ನಾರ್ಮಲ್ ಆಗಿ ಗ್ರಾಜುಯೇಷನಲ್ಲಿ ಎಷ್ಟು ಟೆಸ್ಟ್ ಅಥವಾ ಇಂಟರ್ನಲ್ ಇದೆ ಅಥವಾ ಎಕ್ಸಾಮ್ ಇದೆ ಅಂದರೆ ಎಷ್ಟು ದಿನ ಓದ್ತೀರಾ? ಇಮ್ಯಾಜಿನ್ 1 week, 1 day, maximum 1 night sometimes, but you still pass the exam. Imagine ಮಾಡಿ 1 night, 1 day, 1 week ಓದಿ, you still get somewhere 70, 80%, 90%. ಆ ಥರ ಇಲ್ಲಾಗಲ್ಲ. ಸೊ see, just imagine you have to change your mindset completely. ಆ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು. That is learning the self-discipline. That means you put a target today, you achieve it.
ಅಷ್ಟೇ. ಡೋಂಟ್ ವರಿ ಅಬೌಟ್ ಟುಮಾರೋ ಆ್ಯಂಡ್ ಡೋಂಟ್ ವರಿ ಅಬೌಟ್ ಎಸ್ಟರ್ಡೇ. ನಿನ್ನೆ ಓಕೆ ಲೆಟ್ಸ್ ಸೇ ನಿನ್ನೆ ಓದೋಕ್ಕಾಗಿಲ್ಲ, ಇವತ್ತು ಓದಿ. ನಿನ್ನೆ ಆಗಿಲ್ಲ ಅಂತ ಬೈಕೊಂಡು ಇವತ್ತು ಹಾಳು ಮಾಡ್ಕೋಬೇಡಿ, ಅಥವಾ ನಾಳೆ ಓದ್ತೀನಿ ಅಂತ ಇವತ್ತು ಮಲ್ಕೋಬೇಡಿ. ಕರೆಕ್ಟ್? ಸೊ ಯು ಹ್ಯಾವ್ ಟು ಗೆಟ್ ದಟ್ ಸೆಲ್ಫ್ ಡಿಸಿಪ್ಲಿನ್. ಆ್ಯಂಡ್ ದ ಸೆಕೆಂಡ್ ಆಸ್ಪೆಕ್ಟ್ ಇಸ್, ಸಿ ಸ್ಕೂಲಲ್ಲಿ, ಕಾಲೇಜಲ್ಲಿ, ಗ್ರ್ಯಾಜುಯೇಷನ್ ಓದಿರೋದು ಇದೆಲ್ಲ ಸಮ್ವೇರ್ ಆ ಏಜಲ್ಲಿ ಮೋಸ್ಟ್ಲಿ ತುಂಬ ಮೆಚ್ಯೂರಿಟಿನ ಇರ್ತಿರಲಿಲ್ಲ. ಹಾಗೆ ಪೇರೆಂಟ್ಸ್ ಸಜೆಷನ್ಸ್ ಅಥವಾ ಬೇರೆ ಯಾರ್ದೋ ಸಜೆಷನ್ಸ್ ಕೇಳಿ ನಾವು ಓದ್ತಿದ್ವಿ. ಬಟ್ ಹಿಯರ್ ಯು ಹ್ಯಾವ್ ಕಮ್ ಟು ದಿಸ್ ಫೀಲ್ಡ್ ವಿತ್ ಫ್ರೀಡಮ್. ಯಾರೂ ನಿಮಗೆ ಫೋರ್ಸ್ ಮಾಡ್ತಿಲ್ಲ IAS ಆಫೀಸರ್ ಆಗಲೇಬೇಕು ಅಂತ, ಯಾರೂ ಫೋರ್ಸ್ ಮಾಡ್ತಿಲ್ಲ. ಯು ಹ್ಯಾವ್ ಕಮ್ ಟು ದಿಸ್ ಫೀಲ್ಡ್ ವಿತ್ ಯುವರ್ ಓನ್ ಚಾಯ್ಸ್. ವೆನ್ ಯು ಎಂಜಾಯ್ ಫ್ರೀಡಮ್, you should also enjoy the duties also. This is the most maybe imbalanced thing in the Indian society or anta ansutte nange, where for example school days allalla, you just remember we used to andre school inda bandmele ಆಟ ಆಡಕ್ಕೆ ಇಷ್ಟಪಡ್ತಿದ್ವಿ ನಾವು. ಹೋಮ್ವರ್ಕ್ ಅಂತ ಸ್ಕೂಲಲ್ಲಿ ಕೊಡ್ತಿದ್ರು, ಹೋಮ್ವರ್ಕು ಮಾಡ್ತಿರ್ಲಿಲ್ಲ, ಆಟ ಆಡಕ್ಕೆ ಹೋಗ್ತಿದ್ವಿ. ಮತ್ತೆ ಹೋಮ್ವರ್ಕ್ ಯಾವಾಗ ಬರೀತಿದ್ವಿ, ಯಾವಾಗ ಯೂಶಲಿ ಬರೀತಿದ್ವಿ, ಅಲ್ಲಿ ಟೀಚರ್ ಚೆಕ್ ಮಾಡ್ತಾ ಬರ್ತಿರುವಾಗ ಇಲ್ಲಿ ಬರೀತಿದ್ವಿ ನಾವು. ಕರೆಕ್ಟ್? ಸೊ ಫ್ರಾಮ್ ಯುವರ್ ಚೈಲ್ಡ್ಹುಡ್ ಯು ಜಸ್ಟ್ ಇಮ್ಯಾಜಿನ್ ವಿ ಆಲ್ವೇಸ್ ಟೇಕನ್ ದ ರೈಟ್ಸ್ ಫಸ್ಟ್. ನಮ್ಮ ಸ್ವಾತಂತ್ರ್ಯ ಫಸ್ಟ್ ತೊಗೊಂಡ್ಬಿಟ್ಟಿದ್ದೀವಿ ನಾವು, ನಮ್ಮ ಜವಾಬ್ದಾರಿಗಳನ್ನ ಮರ್ತಿದ್ದೀವಿ. ಇದು ಹ್ಯಾಬಿಟ್ ಆಗಿಬಿಟ್ಟಿದೆ. ಸೊ ಅದನ್ನು ಬದಲಾಯಿಸ್ಕೋಬೇಕು ನೀವು. ವೇರ್ ಯು ಹ್ಯಾವ್ ಟು ಬ್ಯಾಲೆನ್ಸ್ ಬೋತ್ ಯುವರ್ ರೈಟ್ಸ್ ಆ್ಯಂಡ್ ದ ಡ್ಯೂಟೀಸ್. ಓಕೆ? ಸೊ ಯೂಶಲಿ ಪೇರೆಂಟ್ಸ್ ಆ ಪ್ರೀತಿಯಿಂದ ಸ್ವಾತಂತ್ರ್ಯನ ಕೊಟ್ಟಿರ್ತಾರೆ, ಬಟ್ ಅದು ಜಾಸ್ತಿ ಆದಾಗ ಜವಾಬ್ದಾರಿನ ಮರ್ತಿರ್ತೀವಿ. ಸೊ ಹಿಯರ್ ಸಿ, ಜಸ್ಟ್ ಇಮ್ಯಾಜಿನ್ ವೈ ಆಮ್ ಸೇಯಿಂಗ್ ಇಸ್ ದಿಸ್. ಸೊ ಲೆಟ್ಸ್ ಸಿ in your family, let's say you have 4 to 5 people in your family. As a son or a daughter, you have responsibilities. How many of you think that you are fulfilling the responsibilities of a son or a daughter? ಎಷ್ಟು ಜನ ಅನ್ಸುತ್ತೆ? As a son or daughter, you have some responsibilities. Don't say I don't have any responsibilities. You will have very minute responsibilities also. So just imagine, see, UPSC is picking some aspirants where they will be giving the responsibility of the entire district. ನೀವು ಒಂದು ಮನೆಯಲ್ಲಿ ಜವಾಬ್ದಾರಿಗಳನ್ನ ಕರೆಕ್ಟಾಗಿ ಮಾಡ್ತಿಲ್ಲ ಅಂತ ಅಂದರೆ ಅವರು ಹೇಗೆ ಒಂದು ಡಿಸ್ಟ್ರಿಕ್ಟ್ ಜವಾಬ್ದಾರಿ ನಿಮಗೆ ಕೊಡ್ತಾರೆ? ಸೊ ಇಮ್ಯಾಜಿನ್ ಮಾಡಿ. ಸೊ ವೇರ್ ಎವರ್ you might be a son or a daughter, or you might be a friend of someone, you might be a sibling of someone. Are you fulfilling those responsibilities? ಆ ರೆಸ್ಪಾನ್ಸಿಬಿಲಿಟಿ ಫುಲ್ಫಿಲ್ ಮಾಡೋ ಆಟಿಟ್ಯೂಡ್ನ ಬೆಳೆಸ್ಕೊಳ್ಳಿ. Then you will get the opportunity to get the, do the responsibilities of entire district. In that process, you need to transform yourself. So our transformation is not a one-day process. It will take some time. Conscious effort ಹಾಕಿ. Let's say someone might, ಏನಾಗುತ್ತೆ ಅಂದರೆ ಪ್ರಿಪ್ರೇಷನ್ ಫೀಲ್ಡಲ್ಲಿ someone might be foodie, ತುಂಬ ತಿನ್ಬೇಕನ್ಸುತ್ತೆ. someone might be a movie lover, ಯಾವಾಗಲೂ ಮೂವಿ ಹೋಗ್ಬೇಕಂತ ಅನ್ಸ್ಬೋದು. ಹೌ ಡು ಬ್ಯಾಲೆನ್ಸ್? ನಾನು ಹೇಳ್ತಿರೋದು ಕಂಪ್ಲೀಟ್ ಆಗಿ ಏನು ಮಾಡಬೇಡಿ ಅಂತ ಹೇಳ್ತೀರಾ. ಯು ಡೂ ಇಟ್, ಬಟ್ ವೆನ್ ಯು ಕಂಪ್ಲೀಟ್ ಯುವರ್ ಸ್ಟಡೀಸ್, ಅವತ್ತಿನ ದಿನ ಏನು ಅನ್ಕೊಂಡಿದ್ರಿ ಓದಬೇಕು ಅಂತ, ಅದು ಓದಿ ಮುಗಿದ ಮೇಲೆ ಯು ಕ್ಯಾನ್ ಎಂಜಾಯ್. ಡೋಂಟ್ ಎಂಜಾಯ್ ಯುವರ್ ರೈಟ್ಸ್ ಫಸ್ಟ್, ದೆನ್. ಸೊ ಯೂಶಲಿ ಏನಾಗುತ್ತೆ ಅಂದರೆ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದರೆ, ಇಫ್ ಯು ಓಕೆ ಇವತ್ತು ನಾನು ಮೂವಿ ಹೋಗಿ ಬಂದುಬಿಡ್ತೀನಿ ಆಮೇಲೆ ಓದೋಣ ಅಂತ, ಅದು ಆಗಲ್ಲ. ಹೋಗಿ ಬರ್ತೀರಿ, ಓಕೆ ಇವತ್ತು ಹಾಳಾಯ್ತು ಹೆಂಗಿದ್ರು, ನಾಳೆಯಿಂದ ಸ್ಟಾರ್ಟ್ ಮಾಡೋಣ. ಸೊ ಈ ಆಟಿಟ್ಯೂಡ್ ಇರುತ್ತೆ. ಸೊ ಆಲ್ವೇಸ್ ಹಿಯರ್ ಬ್ರಿಂಗ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್ ಫಸ್ಟ್, ಡ್ಯೂಟೀಸ್ನ ಫಸ್ಟ್ ಮಾಡ್ಕೊಳ್ಳಿ, ದೆನ್ ಯು ಕ್ಯಾನ್ ಎಂಜಾಯ್ ದ ರಿಮೈನಿಂಗ್ ಡೇ. ಓಕೆ? ಸೊ ದಿಸ್ ನೀಡ್ಸ್ ಅ ಲಾಟ್ ಆಫ್ ಟ್ರಾನ್ಸ್ಫಾರ್ಮೇಷನ್. ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದು ಮನೆಯಲ್ಲಿ ನೀವೇನು ರೆಸ್ಪಾನ್ಸಿಬಿಲಿಟಿ ಫುಲ್ಫಿಲ್ ಮಾಡ್ತಿದ್ದೀರಾ ಅದನ್ನು ಕಲ್ತ ಮೇಲೆ ಒಂದು ಡಿಸ್ಟ್ರಿಕ್ಟ್ನ ಕೊಡಬೇಕು ಅಂತಂದರೆ ನೀವು ಎಷ್ಟು ಟ್ರಾನ್ಸ್ಫಾರ್ಮ್ ಆಗಬೇಕು ಅಂತ. ಓಕೆ? ಸೊ ಸಿ, ದಿಸ್ UPSC ಜರ್ನಿ ವಿಲ್ ನಾಟ್ ಸಿ ಏನೋ ಬೇರೆ ಏನು ಟೀಚ್ ಮಾಡುತ್ತೆ ಅನ್ನೋಕ್ಕಿಂತ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ತೀರಾ ಬೆಟರ್ ಆಗಿ, ನಿಮ್ಮನ್ನ ನೀವು ಹೇಗೆ ಟ್ರಾನ್ಸ್ಫಾರ್ಮ್ ಮಾಡ್ಕೋಬೇಕು.
ಸೊ ಯು ಪಿ ಸಿ ಜರ್ನಿ ನಿಮ್ಗೆ ಅದನ್ನು ಟೀಚ್ ಮಾಡುತ್ತೆ. ನೀವು ಅದನ್ನು ಕರೆಕ್ಟಾಗಿ ಕಲಿತ್ರೆ ಯು ವಿಲ್ ಬಿ ಸಕ್ಸಸ್ಫುಲ್. ಓಕೆ, ಫೈನ್. ಸೊ ಎನಿ general doubts related to classes, and you will have class timings from 5:30 to 8 p.m. Okay, and usually ಹೇಗಿರುತ್ತೆ ಅಂದರೆ ಎವ್ರಿ ಸಂಡೇ ಸಮ್ಮರ್ ವಿಲ್ ಹ್ಯಾವ್ ಟೆಸ್ಟ್ ರಿಲೇಟೆಡ್ ಟು NCERTs. ಇನಿಷಿಯಲ್ ಪೀರಿಯಡಲ್ಲಿ NCERTs ರಿಲೇಟೆಡ್ ಟೆಸ್ಟ್ ಇರುತ್ತೆ. ಓಕೆ, ಆ್ಯಂಡ್ ವಿಲ್ ಬಿ ಅಸೈನ್ಡ್ ಮೆಂಟರ್ ಇರ್ತಾರೆ. ಅವರು ನಿಮ್ಮ ಇಶ್ಯೂಸ್ ಏನಿರುತ್ತೆ, ಯಾಕೆ ಓದೋಕ್ಕಾಗ್ತಿಲ್ಲ ಅಥವಾ ಏನಾದರೂ ಪರ್ಟಿಕ್ಯುಲರ್ ಡೌಟ್ಸ್ ಇದ್ದರೆ ಅದನ್ನೆಲ್ಲ ರೆಕ್ಟಿಫೈ ಮಾಡ್ತಿರ್ತಾರೆ. ಓಕೆ, ಎನಿ ಅದರ್ ಜನರಲ್ ಡೌಟ್ಸ್ ಏನಾದರೂ? ಆ್ಯಂಡ್ ಸೊ ಯೂಶುವಲ್ ಆಗಿ ಯು ವಿಲ್ ಹ್ಯಾವ್ ಮಲ್ಟಿಪಲ್ ಪ್ರಾಕ್ಟೀಸ್. ಸೊ ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ ಅಪ್ ಜಿಯೋಗ್ರಫಿ ಸಬ್ಜೆಕ್ಟ್ ಹಿಯರ್. ಸೊ ನಿಮಗೆ ಏನಾದರೂ ಡೌಟ್ ಕ್ಲಾಸಲ್ಲಿ ಬಂದ್ರೂ ಯು ಕ್ಯಾನ್ ಆಸ್ಕ್ ಡೌಟ್ ಇನ್ ದ ಕ್ಲಾಸ್ ಇಟ್ ಸೆಲ್ಫ್. ಸೊ ಇನ್ನೊಂದು ಏನಾಗುತ್ತೆ ಅಂದರೆ ಮೇ ಬಿ ಸ್ಕೂಲ್ ಕಾಲೇಜ್ ಡೇಸಲ್ಲಿ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಕ್ವೆಶನ್ ಕೇಳೋ ಆ್ಯಟಿಟ್ಯೂಡ್ನ ಸ್ಟೂಡೆಂಟ್ಸ್ ಬೆಳೆಸ್ಕೊಂಡಿರಲ್ಲ, ಅಥವಾ ಟೀಚರ್ಸ್ ಪ್ರೊಫೆಸರ್ಸ್ ಸ್ವಲ್ಪ ಅದನ್ನ ಕಟ್ ಮಾಡಿರ್ತಾರೆ. ಸೊ ಇಲ್ಲಿ ನೀವು ಎಷ್ಟು ಕ್ವೆಶನ್ ಜಾಸ್ತಿ ಕೇಳ್ತೀರೋ ಅಷ್ಟು ನೀವು ಕಲಿತೀರಾ. ಆ್ಯಂಡ್ ಹಿಯರ್ ಸಮ್ವೇರ್ ಆ್ಯಂಡ್ ಆಲ್ವೇಸ್ ಯು ಪಿ ಎಸ್ ಸಿಯಿಂದ ಏನಿದೆ, ಸಿಲೆಬಸ್ ಏನಿದೆ, ಯಾವ ಥರ ಓದಬೇಕು, ಹೇಗೆ ಓದಬೇಕು, ಅದೆಲ್ಲದನ್ನು ಇಲ್ಲಿ ಯಾರೇ ಏನೇ ಹೇಳಿದ್ರು ನೀವು ಕೆಲಸ ಮಾಡಿದಾಗಲಷ್ಟೇ ನಿಮ್ಗೆ ಅರ್ಥ ಆಗೋದು. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಚೈಲ್ಡ್ಹುಡ್ಡಿಂದನೂ ತುಂಬ ಒಂದು ಇಮ್ಯಾಜಿನರಿ ವರ್ಲ್ಡ್ನ ಹೇಳಿರ್ತಾರೆ. ಫಾರ್ ಎಕ್ಸಾಂಪಲ್ USA ತಗೊಳ್ಳಿ, ಅಮೇರಿಕಾ. USA ಕಂಟ್ರಿ ಅಂದರೆ ಹಂಗಿರುತ್ತೆ ಹಿಂಗಿರುತ್ತೆ ಅಂತ. ನೀವು USA ಹೋದಾಗಲೇ ಗೊತ್ತಾಗೋದು ಆ ಕಂಟ್ರಿ ಹೆಂಗಿದೆ ಅಂತ. ಸೊ ಯಾರು ಏನೇ ಹೇಳಿದ್ರು ನೀವು ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇ ಯು ವಿಲ್ ಲರ್ನ್ ಬೆಟರ್. ಸೊ ಆಲ್ವೇಸ್ ಆಸ್ಕ್ ಕ್ವೆಶನ್ಸ್ ಸೊ ದ್ಯಾಟ್ ಯು ವಿಲ್ ಅನಲೈಸ್ ಯುವರ್ ಸೆಲ್ಫ್. ಕ್ವೆಶನ್ ಜಾಸ್ತಿ ಕೇಳಿದಷ್ಟು ಕಲಿತೀರಾ. ಬರೀ ಯಾರೋ ಏನೋ ಹೇಳಿದ್ದಾರೆ, ಇಲ್ಲಿ ಪಾಠ ಮಾಡಿದ್ದಾರೆ, ಬರೀ ಕೇಳ್ಕೊಂಡು ಹೋಗ್ತೀನಿ ಅಂತಂದರೆ ಜಾಸ್ತಿ ಕಲಿಯಲ್ಲ. ಓಕೆ, ಐ ಅಗ್ರಿ, ಇನಿಷಿಯಲಿ ಅಷ್ಟೊಂದು ಗೊತ್ತಿರಲ್ಲ ಅಂತ, ಬಟ್ ಕ್ಲಾಸ್ ಆದಮೇಲೆ ಮನೆಗೆ ಹೋಗಿ ಓದಿ ದೆನ್ ಯು ವಿಲ್ ಗೆಟ್ ಸಮ್ ಕ್ವೆಶನ್ಸ್, ಡೌಟ್ಸ್, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕೇಳಿ. ಓಕೆ, ಸೊ ಇಲ್ಲಿ ಯಾರು ಸ್ಕೂಲ್ ಕಾಲೇಜ್ ಥರ ತುಂಬ ಸ್ಟ್ರಿಕ್ಟಾಗಿ ಇರೋ ಫ್ಯಾಕಲ್ಟೀಸ್ ಆ ಥರ ಇರಲ್ಲ. ಸೊ ಯು ಆಸ್ಕ್ ಕ್ವೆಶನ್ಸ್ ಮೋರ್, ಸೊ ಯು ಲರ್ನ್ ಮೋರ್. ಕ್ಯೂರಿಯಾಸಿಟಿ ಬೆಳೆಸ್ಕೊಳ್ಳಿ. ಆ್ಯಂಡ್ ಅದರ್ ಮೇನ್ ಸಜೆಷನ್ ದಟ್ ಐ ಗಿವ್ ಇಸ್ always again become a child. Try to be more humble. ಕಲೀರಿ ಚೆನ್ನಾಗಿ. So usually after 20 age we all become little bit rigid, correct? So ಮತ್ತೆ ಮಕ್ಕಳಾಗಿ, that means humbleness ಬರಬೇಕು, ಕ್ಯೂರಿಯಾಸಿಟಿ ಬರಬೇಕು ಕಲಿಯೋಕ್ಕೆ. ಅದು ನಿಮ್ಗೆ ಜಾಸ್ತಿ ಹೆಲ್ಪ್ ಮಾಡುತ್ತೆ ಇಲ್ಲಿ. ಓಕೆ, ಅಂದರೆ ನನಗೆ ಗೊತ್ತು ಅಂತ ಆಟಿಟ್ಯೂಡ್ ಬಂದಾಗ ಯು ವಿಲ್ ನಾಟ್ put effort beyond that. So always be humble so that you will learn more. Curiosity irli. Okay, and ಇಲ್ಲಿ ನಿಮಗೆ ಸುಮಾರು ಸಬ್ಜೆಕ್ಟ್ಸ್ ಇರುತ್ತೆ. ಜಿಯೋಗ್ರಫಿ ಇದೆ, ಪಾಲಿಟಿ ಇದೆ, ಎಕನಾಮಿ ಇದೆ. ಸೊ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ಕೆಲವೊಂದು ಸಬ್ಜೆಕ್ಟ್ ತುಂಬ ಹತ್ತಿರ ಆಗ್ಬಿಡುತ್ತೆ, ಇಷ್ಟ ಆಗುತ್ತೆ. ಕೆಲವೊಬ್ಬರಿಗೆ ಜಿಯೋಗ್ರಫಿ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಎಕನಾಮಿ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಎಥಿಕ್ಸ್ ಇಷ್ಟ ಆಗುತ್ತೆ. ಓಕೆ, ಸೊ ಆವಾಗ ನೀವು ರಿಸರ್ಚ್ ಮಾಡ್ತಾ ಕೂರಬೇಡಿ. ಓಕೆ, ಇಷ್ಟ ಆಯಿತು, ಇಟ್ಸ್ ಗುಡ್ ದಟ್ ಯು ಕ್ಯಾನ್ ಲರ್ನ್ ನ್ಯಾಚುರಲಿ. ಸಮ್ ಸಬ್ಜೆಕ್ಟ್ಸ್ ನಿಮಗೆ ಇಷ್ಟ ಆಗದೇನೂ ಇರಬಹುದು. ಬಟ್ ಯೋಚನೆ ಮಾಡಿ, ಒಬ್ಬ IAS ಆಫೀಸರ್ ಅಥವಾ ಎನಿ ಬ್ಯೂರೋಕ್ರಾಟ್ ಆಗಬೇಕು ಅಂತಂದರೆ ಯಾರೋ ಒಬ್ಬರು ರಿಸರ್ಚ್ ಮಾಡಿರೋರು ಬೇಕಿಲ್ಲ UPSCಗೆ. ಸೊ ರಿಸರ್ಚ್ ಮಾಡಬೇಡಿ ಇಲ್ಲಿ, ಅರ್ಥ ಆಯ್ತಾ? ಸೊ ಒಂದು ಡಿಸ್ಟ್ರಿಕ್ಟ್ನ ನೀವು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಬೇಕು ಅಂತಂದರೆ ನೀವು ಏನು ನಾಲೆಜ್ ಬೇಕು, ನಮ್ಮ ಕಾನ್ಸ್ಟಿಟ್ಯೂಷನ್ ಅಂದರೆ ಏನು, ಆ ರೀಜನ್ ಜಿಯೋಗ್ರಫಿ ಯಾವ ಥರ ಇದೆ, ನದಿ ಇದೆನಾ, ಬೆಟ್ಟ ಇದೆನಾ, ಕೋಸ್ಟಲ್ ಏರಿಯಾ ಇದೆನಾ. ಸೊ ಈ ಥರ ಜನರಲ್ ನಾಲೆಜ್ ಬೇಕು ಅಷ್ಟೇ ಹೊರತು ರಿಸರ್ಚ್ ಮಾಡೋರು ಬೇಕಿಲ್ಲ. ರಿಸರ್ಚ್ ಮಾಡೋರೇ ಬೇಕಿದ್ರೆ UPSC PhD ಮಾಡೋರನ್ನು ತಗೊಳ್ತಿತ್ತು. ಸೊ ಡೋಂಟ್ ಡೂ ರಿಸರ್ಚ್ ಹಿಯರ್, ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಬೇಸಿಕ್ ಥಿಂಗ್ಸ್ ಫ್ರಮ್ ಎವ್ರಿ ಸಬ್ಜೆಕ್ಟ್. ಅಷ್ಟನ್ನೇ ಎಕ್ಸ್ಪೆಕ್ಟ್ ಮಾಡ್ತಿರೋದು. ಓಕೆ, ಹೇಳಿ, ಏನಾದರೂ ಡೌಟ್ಸ್ ಇದೆನಾ? ಓಕೆ, ಥ್ಯಾಂಕ್ ಯು.